ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇಂದಿನ ಬಾನುಲಿ ಭಿತ್ತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಚೆನ್ನಪ್ಪ ಬೆಂಗೇರಿ ಅವರೊಂದಿಗೆ ಆಪ್ತ ಮಾತು. ಇವರೊಂದಿಗೆ ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಹೋಗ್ರಪ್ಪ, ಮುಂದಕ್ಕೆ ಹೋಗ್ರು. ಮೊದಲ ರೈಲು ತಡ ಆಗಿ ಬಂದೈತಿ, ಅದ್ರಾಗ ನಿಮ್ಮದೊಂದಪ್ಪ ಮಾರಾಯ. ಬಾಗಿಲ್ದಾಗ ಯಾಕೆ ನಿಂತೀರಿ? ಮುಂದಕ್ಕೆ ಹೋಗ್ರಿ, ಬಿಸಿಲಾತ ಲಘು ಹೋಗ್ರಿ ಮನಿಗೆ. ಹಾ ಟಾಟಾ ಟಾಟಾ, ಬಾಯ್ ಬಾಯ್. ನೀವು ಹಿಸ್ಟ್ರಿ ಪ್ರೊಫೆಸರ್ ಅದೀರಿ, ನಾ ವೀರಭದ್ರಪ್ಪ ಜಾಲಿಗಿಡದ ಎಣ್ಣೆ ವ್ಯಾಪಾರಿ ಅದೀನಿ. ಈ ಧ್ವನಿಯನ್ನ ಹಸಿಗೋಡ್ಯಾಗ ಹಳ್ಳ ಹೊಡೆದಂಗ ಮಾತಾಡುವ ಕಲೆಯನ್ನ ಸಿದ್ಧಿಸಿಕೊಂಡಂತ ವ್ಯಕ್ತಿಯ ಮಾತುಗಳನ್ನ ಕೇಳದ ಕೇಳುಗನ ಇಲ್ಲ ಅಂತಂದ್ರ ಅದು ಉತ್ಪ್ರೇಕ್ಷೆಯ ಮಾತು ಅಂತ ಅನ್ಸ್ಕೊಳ್ಳೋದಿಲ್ಲ. ಹಿಂಗ್ಯಾ ಕಣ್ ಬಿಡ್ಲಿಕ್ಕತ್ತೀಯೋ? ಬಾಯ್ ಬಿಡು ಮಾರಾಯ, ಏನತ್ ಹೇಳು. ಮಾತಾಡಕ್ ಬರೋಲ್ರಿ. ಏನತ್ತು? ಹಲ್ಲು ಕಚ್ಕೊಂಡ್ಬಿಟ್ಟಾವ. ಏನೇನು? ಏನ್ ಕಚ್ಕೊಂಡ್ಬಿಟ್ಟಾವ? ಹಲ್ಲು ಕಚ್ಕೊಂಡ್ಬಿಟ್ಟಾವ್ರಿ. ಹಲ್ರಿ ಹಲ್ಲು ಯಾಕ? ಮ್ಯಾಗಿಂದು ತಳಗಿಂದು ಅಂಟ್ಕೊಂಡ್ಬಿಟ್ಟಾವ. ಯಾಕ? ಏನ್ ಮಾಡ್ದಿ? ನೀವು ಕಟ್ಟು ಬಂಡಾಗಿಂದ ಕೆಬರಿ ಬಾಯಾಗ ಹಾಕೊಂಡ್ರಿ. ಅಯ್ಯೋ, ಹೊಸ ರುಚಿ ಇದ. ಈಗ ಮಾಡಿ ತಿಂದೇನು? ಹೆಂಗದ ಹೆಂಗದ ರುಚಿ? ಹೆಂಗದ ಅಂತ ಕೇಳಕ್ ಹಚ್ಚಿರಲ್ರಿ. ನನ್ ಹಲ್ಲು ಅದು, ನನ್ ಹಲ್ಲು ಬಾಯಿ ಬಿಡಾಕ್ ಬರುವಲ್ರಿ. ಅಯ್ಯೋ ದೇವ್ರ. ಹೌದು ಕೇಳುಗ್ರ, ಇವರು ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆಯೊಳಗ ಮಾತಾಡುವಂತ ಚೆನ್ನಪ್ಪ ಬೆಂಗೇರಿ ಅವರು. ಚೆನ್ನಪ್ಪ ಬೆಂಗೇರಿ ಅವ್ರನ್ನ ಮಾತಾಡ್ಸೋದು ಅಂದ್ರ ಒಂದ್ ರೀತಿ ಬಹಳ ಖುಷಿ ಅನಿಸ್ತದ. ಯಾಕ ಅಂತಂದ್ರ ಜೀವನದೊಳಗ ಸೀದಾ ಸಾದಾ ಆಗಿರ್ಬೇಕು ಅಂತ ಎಲ್ಲಾರು ಹೇಳ್ತಾರ. ಆದ್ರ ಅಂದು ಮಾತನ್ನ ಪಾಲಿಸಿಕೊಂಡ ಹೋದಂತ ವ್ಯಕ್ತಿ ಅಂದ್ರ ಚೆನ್ನಪ್ಪ ಬೆಂಗೇರಿ ಅವರು. ರಾಜ್ಯದ ಬೇರೆ ಬೇರೆ ಆಕಾಶವಾಣಿ ಒಳಗ ಇವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದ್ರೂ ಕೂಡ ಎಲ್ಲೂ ನಮ್ಮ ಈ ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನ ಬಿಟ್ಟುಕೊಡ್ಲಿಲ್ಲ. ಅದ ಭಾಷೆ, ಅದ ನಗು, ಅದ ಮಾತು. ಅದಕ್ಕೆ ಇನ್ನೊಂದ್ ಹೆಸರ ಚೆನ್ನಪ್ಪ ಬೆಂಗೇರಿ ಅವರು. ನಮಸ್ಕಾರ ಚೆನ್ನಪ್ಪ ಬೆಂಗೇರಿ ಅವರು. ನಮಸ್ಕಾರ ರೀ ತಮಗ. ಚೆನ್ನಪ್ಪ ಬೆಂಗೇರಿ ಅವರ, ಈಗ ತಾವು ನಿವೃತ್ತರಾಗಿ ಸುಮಾರು 8 ವರ್ಷಗಳ ಅದು. ಹೌದ್ರಿ. ಆದ್ರೂ ಕೂಡ ನಮ್ಮ ಕೇಳುಗರ ಕಿವಿ ಒಳಗ ತಮ್ಮ ಹೆಸರು, ತಮ್ಮ ಮಾತು ಸದಾ ಚಿರಸ್ಥಾಯಿಯಾಗಿ ಅವ. ಇವತ್ತು ಕೂಡ ನಮಗ ಅಪರೂಪಕ್ಕೆ ನಮ್ಮ ಕೇಳುಗರು ವಿಚಾರಿಸ್ತಿರ್ತಾರ, ಚೆನ್ನಪ್ಪ ಬೆಂಗೇರಿ ಅವ್ರು ಯಾವ ಸ್ಟೇಷನ್ ನಾಗ ಕೆಲಸ ಮಾಡ್ತಾರೆ? ಅದು ಅವರ ಅಭಿಮಾನಕ್ಕೆ ನಾನು ಧನ್ಯವಾದ ಹೇಳ್ತೇನ್ರಿ. ಚೆನ್ನಪ್ಪ ಬೆಂಗೇರಿ ಅವರ, ಈಗ ಆಕಾಶವಾಣಿ ತನ್ನ 90ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಿಕತ್ತದ. ಈ ಸಂದರ್ಭದೊಳಗ ಈ 90 ವಸಂತಗಳನ್ನ ಪೂರೈಸುವಂತ ಕಾಲದೊಳಗ ಆಕಾಶವಾಣಿಗೆ ತನ್ನದೇ ಆದ ಒಂದು ಅಳಿಲು ಸೇವೆ ಅನ್ಬಹುದು, ಎಲೆಮರೆಯ ಸೇವೆ ಅನ್ಬಹುದು, ಅಥವಾ ಒಂದು ಮಹತ್ವದ ಸೇವೆಯನ್ನ ಮಾಡಿ ಇದನ್ನ ಈ ಹಂತಕ್ಕೆ ತಂದು ಕೊಟ್ಟಂತ ಪ್ರಾತಸ್ಮರಣೀಯರು ಇವತ್ತು ಸಾವಿರಾರು ಜನ ಇದ್ದಾರಲ್ರಿ. ಹಂಗಾಗಿ ಆ ಪ್ರಾತಸ್ಮರಣೀಯರನ್ನ ನೆನಿತಾ ನಾವು ಇವತ್ತಿನ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ನನ್ನ ಆಸೆ. ಮೊದಲು ನಿಮಗ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಹೇಳ್ತೀನಿ. ನಾನು ಕೂಡ ಅಭಿನಂದನೆಗಳನ್ನ ಹೇಳ್ತೀನಿ. ನೀವು ತುಂಬಾ ನುರಿತ ಒಬ್ಬ ಕಾರ್ಯಕ್ರಮ ಅಧಿಕಾರಿ. ನನ್ನ 8 ವರ್ಷದ ಮೇಲೆ ಕರಿಷ್ಕಾರ ಮತ್ತೆ ಹೊಳ್ಳಿ ನನ್ನನ್ನ ಮರುಕಳಿಸ್ಕೊಳ್ಳೋ ರೀತಿ ಒಳಗೆ ಮಾಡ್ತಾ ಇದ್ದೀರಲ್ಲ, ನನಗೆ ಬಹಳ ಖುಷಿ ಅದ. ಚೆನ್ನಪ್ಪ ಬೆಂಗೇರಿ ಅವರ, ನಿಮ್ಮ ಮೂಲ ಊರು, ಓದು, ವಿದ್ಯಾಭ್ಯಾಸ, ಒಂದು ಕೌಟುಂಬಿಕ ಹಿನ್ನೆಲೆ ನಮ್ಮ ಕೇಳುಗರಿಗೆ ಸ್ವಲ್ಪದಾಗ ಹೇಳ್ತೀರಿ? ನಮ್ಮೂರು ಹುಬ್ಬಳ್ಳಿ ತಾಲೂಕ್ ಬ್ಯಾಹಟ್ಟಿ, ಧಾರವಾಡ ಜಿಲ್ಲಾ ರೀ. ಪ್ರಾಥಮಿಕ ಶಿಕ್ಷಣನ ಬ್ಯಾಹಟ್ಟಿ ಒಳಗಾಯ್ತು, ಹೈಸ್ಕೂಲ್ ಶಿಕ್ಷಣ ಬ್ಯಾಹಟ್ಟಿ, PUC ಶಿಕ್ಷಣ ಹುಬ್ಬಳ್ಳಿ ಕಾಡತೇಶ್ವರ ಕಾಲೇಜು, ಡಿಗ್ರಿ ಬಂದು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ, ಈ ಲೈಬ್ರೇರಿಯನ್ ಕೋರ್ಸ್ ಮಾಡಿದ್ದು ಕರ್ನಾಟಕ ಯೂನಿವರ್ಸಿಟಿ. ಹಿಂಗ ನಂದು ವಿದ್ಯಾಭ್ಯಾಸ ಆದದ್ದು. ನನಗೂ ಮತ್ತು ಈ ಆಕಾಶವಾಣಿಗೂ ಏನಾಯ್ತು ಅಂತಂದ್ರ ಒಂದು ನಂಟು ಪ್ರಾರಂಭ ಆದದ್ದು ಯಾವಾಗ ಅಂತಂದ್ರ, ನಾನು ಕನ್ನಡ ಶಾಲೆ ಒಳಗ ಮೊದಲ ನಮ್ಮ ಸ್ಕೂಲಿನ ಹಿಂದ ಒಂದಿಷ್ಟು ಗೌಂಟಾನ್ ಜಾಗ ಇತ್ತು. ಅಲ್ಲಿ ನಾವು ಮೂಲಂಗಿ, ಚೌಳಿಕಾಯಿ, ಬೀನ್ಸ್ ಬೆಳಿತಿದ್ವಿ. ಅವನ್ನ ನಾವು ಹೋಗಿ ಮಾರಿ ಬರ್ತಿದ್ವಿ ಊರಾಗ ಅಡ್ಡಾಡಿ. ಅವಾಗ ಒಂದ್ ಮನ್ಯಾಗ ಕುಂತು ಮೂಲಂಗಿ ವ್ಯಾಪಾರ ಮಾಡುವಾಗ ಏನಾಯ್ತಂದ್ರ, ಆ ಮನಿ ಹಿರೇ ಮನುಷ್ಯ ಒಂದು ನ್ಯೂಸ್ ಹತ್ತಿತ್ತು, ಇಂಗ್ಲಿಷ್ ನ್ಯೂಸ್. ತಮ್ಮ, ನಿನ್ಗ ಆ ರೇಡಿಯೋದಾಗಿಂದ ಇಂಗ್ಲಿಷ್ ನ್ಯೂಸ್ ಕೇಳ್ತೈತಿನ ತಿಳಿತೈತಿನ ಅಂದ್ರ. ಇಲ್ರಿ ಅಂದೆ ನಾನು.
ಅಂದ್ ಕೂಡ್ಲೆ ಮತ್ತೆ ನೀ ಹ್ಯಾಂಗೋ ಸಾಲಿ ಕಲಿಯುದು ಅಂದ್ರ ಅವ್ರು. ಇಲ್ಲ ನನಗದು ತಿಳಿಯುದಿಲ್ಲ ನೋಡು, ಇಂಗ್ಲಿಷ್ ಕಲ್ತಿಲ್ಲ, ಕನ್ನಡ ಶಾಲೆ ಆಗದೇನಿ, ಈಗ 3ನೇ ತಾದೀನಿ ಅಂತಂದೆ. ಅಂದ್ ಕೂಡ್ಲೆ ಅವತ್ತಿನಿಂದ ನನಗ ಈ ಆಕಾಶವಾಣಿ ಬಗ್ಗೆ ಒಂದು ಒಳಗ ಚುಂಗನ್ಯಾಗ ಕುಂತ ಬಿಡ್ತದ. ಕುಂತದ ಕಡೆಗೆ ಅದ್ರೊಳಗನ ನನ್ನ ನಿತ್ಯ ಸೇವಾ ಆಗಿ ನಾನು ಸಾರ್ಥಕ್ಯ ಹೊಂತೇನಿ ಅಂತ ಅನ್ನೋದು ನನಗ ಗೊತ್ತಿರ್ಲಿಲ್ಲ. ಈ ರೀತಿ ನನ್ನ ಆಕಾಶವಾಣಿಗೆ ತಗೊಂಡ್ ಬಂತು ನೋಡ್ರಿ. ಈಗ ಚೆನ್ನಪ್ಪ ಬೆಂಗೇರಿ ಅವರು ಎಷ್ಟು ವರ್ಷ ಸೇವೆಯನ್ನ ಮಾಡಿದ್ರಿ ಆಕಾಶವಾಣಿಯಾಗ? ನಾನು 37 ವರ್ಷ 2 ತಿಂಗಳ 16 ದಿವಸ ಮಾಡಿದ್ದೆ ನೋಡ್ರಿ. ಅಂದ್ರೆ ಬೇರೆ ಬೇರೆ ವಿಭಾಗದಾಗ ಮಾಡ್ತಾ ಬಂದೆ. ಬೇರೆ ಬೇರೆ ವಿಭಾಗ ಅಂತಂದ್ರೆ ನಾನು ಗ್ರಂಥಪಾಲಕ ಆಗಿ, ಆಮೇಲಿಂದ ಕಾರ್ಯಕ್ರಮ ನಿರ್ವಹಣಾಧಿಕಾರಿಯಾಗಿ, ಕಾರ್ಯಕ್ರಮ ನಿರ್ವಾಹಕ ಆಗಿ ಕೃಷಿರಂಗ ಮಾಡೀನಿ, ಜನಪದ ಸಂಗೀತ ಮಾಡೀನಿ, ಆಮೇಲಿಂದ ನಾಟಕ ವಿಭಾಗ ಮಾಡಿದೀನಿ, ಸಂಗೀತ ವಿಭಾಗ ಮಾಡಿದೀನಿ, ಕೋಆರ್ಡಿನೇಷನ್ ಮಾಡಿದೀನಿ. ಕೆಲವೊಂದಿಷ್ಟು ದಿವಸ ಕೃಷಿರಂಗನೂ ಕೂಡ ಮಾಡಿದೆ. ನಾ ಬೆಂಗಳೂರಿನಾಗ ಇದ್ದಾಗ ನೇಗಿಲು ಯೋಗಿ ಪ್ರೋಗ್ರಾಮ್ ಅದು ಇಡೀ ಕರ್ನಾಟಕ ತುಂಬಾ ಪ್ರಸಾರ ಆಗುದನ್ನ ಅದು 1 ವರ್ಷ ನಿಭಾಯಿಸಿದೆ. ಅದನ್ನ ಸಾವಯವ ಕೃಷಿ ಪ್ರೋಗ್ರಾಮ್ ಅದು ಸುಮಾರಾಗಿ ಎಲ್ಲಾ ಕಾರ್ಯಕ್ರಮದೊಳಗೂ ಇದನ್ ಮಾಡೀನಿ. ವಿಶೇಷವಾಗಿ ಅಂತ ಹೇಳಂತಂದ್ರೆ ನಂದು ಜನಪದ ಸಂಗೀತ ಮತ್ತು ನಾಟಕ ವಿಭಾಗ. ನಾನು ಅದಕ್ಕೆ ಬರೋಣ ಅನ್ಕೊಂಡೆ. ಈಗ ಜನಪದ ಸಂಗೀತ ಅಂತಂದ್ರೆ ನೀವು ಬ್ಯಾಹಟ್ಟಿ ಅವರು ಮೂಲತಃ ನಿಮಗೆ ಒಂದು ಈ ಗ್ರಾಮ್ಯ ವಾತಾವರಣದೊಳಗ ನೀವು ಬೆಳ್ಕೊಂಡ್ ಬಂದಿದ್ರಿ, ಅದರ ಸೊಗಡಿನೊಳಗ ನಿಮ್ಮ ಜೀವನ ಶುರು ಮಾಡಿದ್ರಿ. ಈ ಜನಪದ ಕಲೆಗಳ ಬಗ್ಗೆ ತಿಳ್ಕೊಳ್ಬೇಕು, ಈ ಜನಪದ ಕಲಾವಿದರ ಬದುಕಿನೊಳಗ ಹೊಕ್ಕು ಅವರ ಕಲೆಯನ್ನ ಹೊರಗೆ ತೆಗಿಬೇಕು, ಜನಪದ ಕಲೆಯ ವಿವಿಧ ಪ್ರಕಾರಗಳ ಬಗ್ಗೆ ಕೇಳುಗರಿಗೆ ಮುಟ್ಟಿಸಬೇಕು ಅಂದ್ರೆ ಇದ್ರೊಳಗ ಒಂದು ತಾವು ಸಂಶೋಧನೆ ಮಾಡಿದಂಗ ಮಾಡಿದ್ರಿ. ಇದರ ಒಂದು ಯಶಸ್ಸಿನ ಕತೆ, ಇದ್ರ ಯಶಸ್ಸಿನ ಕತೆ ಅಂದ್ರೆ ಹಿಂಗದರಿ. ನಮ್ಮ ಊರಾಗ ವರ್ಷದಾಗ ಒಂದ್ 5-6 ದೊಡ್ಡಾಟ ಹಾಕಿದ್ವು, ಸಣ್ಣಾಟ ಹಾಕಿದ್ವು. ಆಮೇಲೆ ಮದುವೆ ಒಳಗ ಕರಡಿ ಮಜಲು, ಆಮೇಲೆ ಮೆರವಣಿಗೆ ಒಳಗ ಸಂಪ್ರದಾಯ ವಾದನ ಇವೆಲ್ಲಾ ಕಾಮನ್. ಅವೇನಾರ ಅದಾವ ಅಂತ ಹೇಳಂತಂದ್ರ ಅದ್ರ ಮುಂದಿನ ಸಾಲಿನಾಗ ನಾನೇ ಇರ್ತಿದ್ನಿ. ಆಮೇಲಿಂದ ದೊಡ್ಡಾಟ ಸಣ್ಣಾಟ ಅದಾವ ಅಂತ ಹೇಳಂತಂದ್ರ ಒಂದು ಸಣ್ಣದೊಂದು ಚೀಲ ತಗೊಂಡ್ ಮುಂದ್ ಹಾಸ್ಕೊಂಡ್ ಹೋಗಿ ಕುಂತ್ ಬಿಡವ. ಆಮೇಲಿಂದ ಅದಕ್ಕೆ ಟಿಕೆಟ್ ಇಟ್ಟಿದ್ರು ಅಂತ ಹೇಳಂತಂದ್ರ ಕಿಂಡ್ಯಾಗ ಒಳಗ್ ಹೋಗಿ ರೊಕ್ಕ ಕೊಡದಂಗ ಒಳಗ್ ಹೋಗಿ ಕುಂತ್ ನೋಡವ್. ನಾನು ಯಾವ ನಾಟಕನೂ ಬಿಟ್ಟಿಲ್ಲ, ಯಾವ ದೊಡ್ಡಾಟನೂ ಬಿಟ್ಟಿಲ್ಲ. ಆಮೇಲೆ ವಿಶೇಷವಾಗಿ ಒಬ್ಬ ನಮ್ಮಲ್ಲಿ ಹಿರಿಯ ಇದ್ದ, ಅವ ಕೃಷ್ಣ ಪಾರಿಜಾತ ಅಂದ್ರೆ ಬೆಳಗಾವಿ ಬಿಜಾಪುರಕ್ಕಷ್ಟ ಸಂಬಂಧಪಟ್ಟದ್ದಿತ್ತದ. ಅವ ನಮ್ಮ ಊರಿಗೆ ಅದನ್ನ ತಗೊಂಡ್ ಬಂದ. ಈ ಕೃಷ್ಣ ಪಾರಿಜಾತ ಅಂದ್ರೆ ಏನು ಅಂತ ಹೇಳಂತಂದ್ಕಾರ ಮುಂದಿನ ಸಾಲಿನಾಗ ಕುಂತ್ಕಾರ ಎಂಜಾಯ್ ಮಾಡಿದೆವ್ ನಾನು. ಆಮೇಲಿಂದ ಈ ಗುಡ್ಯಾಗ ಪಲ್ಲಕ್ಕಿ ಸೇವಾ ಅಂತ ಇರ್ತಾವ ನೋಡ್ರಿ, ಸಂಬಾಳ ವಾದನ, ತಾಸೆ ವಾದನ, ಆಮೇಲಿಂದ ಇವು ಡೊಳ್ಳಿನ ಮ್ಯಾಳ ಇವೆಲ್ಲಾ ಬಾಳ ಇರ್ತಿದ್ವು ಮೆರವಣಿಗೆ ಟೈಮ್ನಾಗ, ದೇವರ ಸೇವಾ ಮಾಡೋ ಟೈಮ್ನಾಗ. ಅಲ್ಲಂತೂ ಮೊದಲ್ ನಿಂತ ಕಾರ್ ತಾಸ್ಗಟ್ಲೆ ನಿಂತು ನೋಡಿ ಬರ್ತಿದ್ದೆ ನಾನು. ಇದು ನಾನು ಹುಟ್ಟ ಬಂದದ್ರಿ. ಇದು ನಾ ಏನಾದ್ರ ಪರಿಣತ ಅಲ್ಲ, ನನಗ್ ಬಾರ್ಸ್ ಅಂದ್ರ ಬರುದಿಲ್ಲ, ಹಾಡ್ ಅಂದ್ರ ಬರುದಿಲ್ಲ. ಬಟ್ ಒಳ್ಳೆ ಕೇಳುಗ ನಾನು. ಎಲ್ಲಾರ ಸ್ವಲ್ಪ ತಪ್ಪಿದ್ರು ಅಂತಂದ್ರೆ ಇಲ್ಲಿ ತಪ್ಪಿನ ನೋಡವ ಅಂತ ಹೇಳ್ತೇನೆ. ಈ ನಮೂನಿ ನನಗ ಅದ್ರೊಳಗ ಅಭಿರುಚಿ ಇತ್ರಿ. ಅಲ್ಲ ಅಂದ್ರ ನೀವು ಇಂಥ ಕಲೆಗಳನ್ನ ಸ್ವತಃ ಕುತ್ಕೊಂಡು ನೋಡಿ ಆನಂದಿಸ್ತಿದ್ರಿ ಖರೆ, ಆದ್ರೆ ಇದ್ರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿ ನಮ್ಮ ಆಕಾಶವಾಣಿ ಒಳಗ ಸಾಕಷ್ಟು ಜನಪದ ಕಲಾವಿದರ ಧ್ವನಿ ಪರೀಕ್ಷೆಯನ್ನ ಮಾಡಿ ಅವರನ್ನ ಅನುಮೋದಿತ ಕಲಾವಿದರನ್ನಾಗಿ ಮಾಡಿರಿ. ಜೊತೆಗೆ ಎಲ್ಲೋ ಮರೆ ಆಗ್ತಾ ಇರುವಂತ ಜನಪದ ಕಲೆಗಳನ್ನ ಗೊತ್ತ ಹಚ್ಚಿ ಇದೂ ನಮ್ಮ ಒಂದು ಕಲೆ, ಇದ್ರೊಳಗುನು ಜನ ಹಾಡಬಹುದು, ಆಟ ಆಡಬಹುದು ಅಂತ ತೋರಿಸ್ಕೊಟ್ರಿ. ಇದು ಹೆಂಗ ಅಂದ್ರೆ ಇದನ್ನ ಮುಂದುವರೆದು ಬೆಳೆಸ್ಕೊಂಡದ್ದು ಹೆಂಗ ನೀವು? ಇದು ಮೊದಲ ನಾನು ಆಕಾಶವಾಣಿ ಸೇರಿದಾಗ ಏನೈತಲ್ರಿ 1980ನೇ ಇಸ್ವ್ಯಾಗ ಇಲ್ಲಿ ಧಾರವಾಡಕ್ ಬಂದ ಮ್ಯಾಲ, ಧಾರವಾಡ ಅಂತಂದ್ರ ಇದು ಒನ್ ಆಫ್ ದ ರಿಚೆಸ್ಟ್ ಸ್ಟೇಷನ್ ಇನ್ ಇಂಡಿಯಾ ಜಾನಪದ ಸಂಗೀತದೊಳಗ್ರಿ. ಇದು ಡೈರೆಕ್ಟರ್ ಜನರಲ್ ಆಲ್ ಇಂಡಿಯಾ ರೇಡಿಯೋ ನ್ಯೂ ದೆಹಲಿ ಅವ್ರು ಏನದಾರಲ್ಲ, ನಮ್ಮ ಧಾರವಾಡ ಆಕಾಶವಾಣಿ ಕೇಂದ್ರನ ಬಹಳ ರಿಚ್ ಕೇಂದ್ರ ಇದು ಜಾನಪದೊಳಗ ಅಂತ ಹೇಳಂತಂದು ಗುರುತಿಸೈತ್ರಿ. ಅದೇ ಪ್ರಕಾರನ ನಾನು ನೋಡಿದೆ. ಇಲ್ಲಿ ಬಂದ್ಮೇಲೆ 65 ಪ್ರಕಾರದ ಜನಪದ ಸಂಗೀತಗಳದಾವ್ರಿ ಇಲ್ಲಿ. ನನಗ್ ಗೊತ್ತೇ ಇಲ್ಲ ಇವು. ಇಲ್ಲಿ ಬಂದ್ ನಮಗ ಬಾನಂದೂರ್ ಕೆಂಪಯ್ಯ ಇದ್ರು ನೋಡ್ರಿ, ಅವ್ರ ಕೈ ಕೆಳಗ್ ನನ್ ಕೊಟ್ರ, ಬರ್ರಿ ಬೆಂಗೇರಿ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಐತಿ ಅಂತ ಹೇಳಂತಂದು ಅವ್ರು ತಗೊಂಡ ಮೇಲೆ ನನಗದ್ ಇನ್ನೂ ಜಾಸ್ತಿ ಆಗಿಬಿಡ್ತಿ. ಯಾಕಂದ್ರೆ ದಿನ ಅದನ್ನ ಕೇಳಿ 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 ಊರಾಗೂ ಅದನ್ನ ಮಾಡ್ತಿದ್ನಿ, ಇಲ್ಲಿ ಅದನ್ನ ಮಾಡ್ತೀನಿ. ಇದ್ರ ಜೊತೆಗೆ ಏನಾಯ್ತಂದ್ರ ನಾನು ಬರೀ ಹಂಗ ರೆಕಾರ್ಡ್ ಮಾಡ್ತಿರ್ಲಿಲ್ಲ. ಅಲ್ಲೇನ್ ಕಲಾವಿದ್ರು ಬಂದಿರ್ತಿದ್ರಲ್ಲ ಅವ್ರು ಕೂಡ ಒಂದ್ ಅರ್ಧ ತಾಸು ಡಿಸ್ಕಸ್ ಮಾಡವ್ ನಾನು. ಇದು ಹಿಂಗಂದ್ರಿ ಏನು ಅಂತ ಹೇಳಂತಂದು. ಆಮೇಲಿಂದ ಆ ಹಾಡುಗಾರಿಕೆ ಒಳಗೂ ನನಗ್ ಗೊತ್ತಾಕಿತ್ರಿ, ಯಾವ ಇಂಪಾಗಿ ಹಾಡ್ತಾನ, ಯಾವ ರಾಗಬದ್ಧವಾಗಿ ಹಾಡ್ತಾನ ಅದು ಗೊತ್ತಾಕಿತ್ತು. ಆಮೇಲಿಂದ ಇವು ಬರ್ತಾವಲ್ರಿ ಚರ್ಮ ವಾದ್ಯ, ತಂತಿ ವಾದ್ಯ, ಆಮೇಲಿಂದ ಗಾಳಿ ವಾದ್ಯ ಏನ್ ಬರ್ತಾವಲ್ಲ ಅವನ್ನೂ ಸಹಿತ ಡಿಟೇಲ್ ಆಗಿ ಒಂದಕ್ಕೊಂದು ಮಾತಾಡಕ್ ಹತ್ತಿದೆ ನಾನು. ಜಾನಪದ ಸಂಗೀತ ವಿಭಾಗ ತಗೊಂಡ ಮೇಲೆ ಏನೈತಲ್ಲ ಹುಡ್ಕಾಕ್ ಹತ್ತಿದೆ ನಾನು ಸಂಗೀತದ ಪ್ರಕಾರಗಳನ್ನ. ಎಸ್ಪೆಷಲಿ ಒಂದೊಂದು ಏರಿಯಾಕ್ ನಾವ್ ಏನ್ ಒಬಿಗೆ ಅಂತ ಹೋಗಿದ್ವಿ ನೋಡ್ರಿ, ಔಟ್ಡೋರ್ ಬ್ರಾಡ್ಕಾಸ್ಟ್ ರೆಕಾರ್ಡಿಂಗ್ ಅಂತೇಳಿ, ಅಲ್ಲೇ ಮಂದಿ ಕೂಡ್ತಿತ್ತು. ಆ ಟೈಮ್ನಾಗ ಇಲ್ರಿ ಸಾಹೇಬ್ರ ನಾನು ಇದನ್ನ ಹಾಡ್ತೇನೆ, ನಂದೊಂದನ್ನ ರೆಕಾರ್ಡ್ ಮಾಡ್ರಿ ಅಂತ ಹೇಳಂತಂದ್ ಬರೋರು. ಅವ್ರು ಏನ್ ಹಾಡ್ತಿ ಹಾಡ್ ನೋಡುನು ನಾವು, ಏನ್ ಬಾರಿಸ್ತಿ ಬಾರಿಸ್ ನೋಡುನು ನಾವು. ಅವಾಗ ಅವ್ರು ಹಾಡಿದ ಕೂಡ್ಲೆ ನನಗದ್ ಪಟ್ನ ಹಿಡಿತಿತ್ತದ. ಅವ್ರ ಟ್ಯೂನು, ಅವ್ರ ರಾಗ, ಅವ್ರದ್ದು ಪ್ರಕಾರ ಏನೈತಲ್ಲ ಇದಕ್ಕೇನಂತಾರ
ಇವನ್ ಎಲ್ಲಾನು ಪಟ್ನ ಹಿಡಿದ ಕಾರ ಇಲ್ಪ ನೀ ಬಾಳ ಚಂದ ಹಾಡ್ತಿದಿ, ಇದನ್ನ ನೀನು ನಮ್ಮ ಆಕಾಶವಾಣಿಗೆ ಬಂದ್ ಕಾರ್ ಇದನ್ನ ಧ್ವನಿ ಪರೀಕ್ಷಾ ಕೊಡು, ಹಂಗ ಪ್ರಸಾರ ಮಾಡಕ್ ಬರುದಿಲ್ಲ ಅಂತ ಹೇಳಿ ಅವ್ರನ್ನ ಹಿಡಿದ ಕಾರ ಅವ್ರ ಫೋನ್ ನಂಬರ್ ತಗೊಂಡ್ ಬಂದ್ ಕಾರ್ ಹೊಳ್ಳಿ ಅವ್ರಿಗೆ ಫೋನ್ ಮಾಡ್ತಿದ್ದೆ. ನಾನು ಫೋನ್ ಮಾಡಿ ಅವ್ರಿಗೆ ಅರ್ಜಿ ಕೊಟ್ಟು ಅದನ್ನ ತುಂಬಿ ನಾನ ತುಂಬುತ್ತಿದ್ನಿ. ತುಂಬಿ ಕಾರ್ ಈ ನಮೂನಿ ಮಾಡಿ 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 ನಮ್ಮಲ್ಲಿ ಒಂದು ಟೈಮ್ 665 ಪಾರ್ಟಿಗಳಿದ್ವು, ಒಂದು ಟೈಮ್ 735 ಪಾರ್ಟಿ ಅದು ಹೈಯೆಸ್ಟ್ ಅವು ನಾ ಇದ್ದ ಟೈಮ್ನ್ಯಾಗ. ಇದನ್ನ ಹಂಗ ಬೆಳಸ್ಕೊಂತ 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 ಬಂದು ಕೊನೆಗೆ ಏನಾಯ್ತು ಅಂತಂದ್ರ ಯಾರ ಅಗ್ದಿ ಪಕ್ಕ ಅದಾರ, ಪದ್ಧತಿ ಸೀರ್ ಬಾರಿಸ್ತಾರ, ಪದ್ಧತಿ ಸೀರ್ ಹಾಡ್ತಾರ ಅಂತ ಅನ್ನೋರ್ನ ಹಿಡ್ಕೊಂಡು ಬಿಹೈ ಗ್ರೇಡಿಗೆ ಅದು ಮಾಡಿದೆ. ನಾನು ಬಿಹೈ ಗ್ರೇಡ್ ಮಾಡಿ ನಾ ರಿಟೈರ್ಮೆಂಟ್ ಟೈಮ್ ಬಂದ ಟೈಮ್ನ್ಯಾಗ ಬರೀ ಕ್ಲಾಸಿಕಲ್ ಮ್ಯೂಸಿಕ್ನ್ಯಾಗ ಅದಾರ, ಶಾಸ್ತ್ರೀಯ ಸಂಗೀತದೊಳಗೆ ಎ ಗ್ರೇಡ್ ಆರ್ಟಿಸ್ಟ್ ಅದಾರ. ಅವ್ರನ್ನ ಯಾಕೆ ನಾವು ಫೋಕ್ ಮ್ಯೂಸಿಕ್ನಾಗೂ ಎ ಗ್ರೇಡ್ ಆರ್ಟಿಸ್ಟ್ಗಳು ಮಾಡಬಾರ್ದು, ಅಷ್ಟೇ ಕೆಪಾಸಿಟಿ ಐತಿ, ಅವ್ರನ್ನ ಯಾಕೆ ಮಾಡಬಾರ್ದು ನಾವು ಅಂತೇಳಿ ಅವ್ರನ್ನ ಏನ್ ಮಾಡಿದೆ, ಅಗದಿ ಪಕ್ಕಾ ಪ್ಯೂರ್ ಇದ್ದವ್ರನ್ನ ಒಂದ್ 4-5 ಮಂದಿನ ಎ ಗ್ರೇಡಿಗೆ ಹಾಕ್ಸಿದೆ. ಅದ್ರಾಗ 4-5 ಮಂದಿ 3 ಮಂದಿ ಎ ಗ್ರೇಡ್ ಆಗಿಬಿಟ್ರು. ಗೋಕಾಕ್ ತಾಲೂಕ್ ಕಲ್ಲೋಳಿಯ ಮಹಾಂತೇಶ್ ಹೂಗಾರ್ ಅಂತೇಳಿ ಸಂಬಾಳ ವಾದನದೊಳಗೆ ಎತ್ತಿದ ಕೈ ಆ ಮನುಷ್ಯ. ಆಮೇಲಿಂದ ಮಾದೇವ್ ಹೂವಣ್ಣ ಕಲ್ಯಾಣಿ ಅಂತೇಳಿ ಅಂತ ಚಿಕ್ಕ ಪಡಸಲ್ಗೆ ಅವ, ಕರಡಿ ಮಜಲ್ನವ. ಆಮೇಲೆ ಕೃಷ್ಣ ಪಾರಿಜಾತದೊಳಗಂತೂ ಎತ್ತಿದ ಕೈ ಇದ್ರು ಒಂದಿಷ್ಟು ಮಂದಿ. ಎಂ.ಆರ್. ಮುದುಕವಿ ದಾದನಟ್ಟಿ ಅವರು, ಕಾಶಿಬಾಯಿ ದಾದನಟ್ಟಿ, ಮಲ್ಲಯ್ಯ ಸ್ವಾಮಿ ಅತನಿ ಜಮಖಂಡಿ ಅವರು, ವಿಠ್ಠಲರಾವ್ ಟಕ್ಕಳಿಕಿ, ಆಮೇಲಿಂದ ಯಲ್ಲವ್ವ ಲೋಕಾಪುರ, ರಾಧಾಬಾಯಿ ಮಾದರ್ ಚೌಡ್ಕಿ ಪದ್ದಾಗ. ಇನ್ನೊಬ್ರು ಯಾರಂತಂದ್ರ ಗೌರವ ಮಾದರ್ ಅಂಡ್ ಪಾರ್ಟಿ ಆಫ್ ತಿಕೋಟ ಚೌಡ್ಕಿ ಪದ್ದೊಳಗೆ ಎತ್ತಿದ ಕೈಯ ಹೆಣ್ಮಗಳು. ಆಕಿ ಒಂದು ಜಲಕ್ ಹೊಡದ್ಲು ಬಿಗಿನಿಂಗ್ ಈಗ ಅಂತ ಹೇಳಂತಂದ್ರ ಎದುರುಗಡೆ ಕುಂತ್ ಎಲ್ಲಾ ಮನುಷ್ಯರು ಫ್ಲಾಪ್ ಆಗಿ ಹೋಗ್ಬೇಕು, ಆ ನಮನಿ ಜಲ ಕೊಡಿತಿದ್ಲಕ್ಕಿ. ಆಮೇಲಿಂದ ಆಕಿ ರಾಗ ಏನು, ಆಕಿ ಹಾಡುಗಾರಿಕೆ ಏನು, ಅದ ಒಂದ್ ಹಾಡ ಐತಿ ನೋಡ್ರಿ, ಇನ್ನೂವರೆಗೂ ನಾವು ವಂದನಾದಾಗ ಹಾಕ್ತಿವಿ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ಅದನ್ನ ನಮ್ಮ ಗೌರವ ಮಾದರ್ ಅವ್ರು ಹಾಡಿದ್ರಿ. ಅದು ನಮ್ಮ ಜಾನಪದನ ಆಕ್ಚುಲಿ ವಂದನದೊಳಗೆ ಹಾಕುದಿಲ್ಲ, ಆದ್ರ ಅದನ್ನ ನಾವು ವಂದನದಾಗ ಹಾಕ್ತಿವಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನೀನು ಮದವಿಯ ಮಾಡಿ ಕೊಟ್ಟಾರ ಧ್ವಜಮದನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದವಿಯ ಮಾಡಿ ಕೊಟ್ಟಾರ ಧ್ವಜಮದನಿಗೆ. ರೇಖಾರಾಜ ನಿಮ್ಮ ತಂದಿ, ಭೋಗವತಿ ನಿಮ್ಮ ತಾಯಿ. ಒಬ್ಬ ಅದನ್ರಿ ಎಂ.ಆರ್. ಮುದುಕವಿ ಅಂಡ್ ಪಾರ್ಟಿ ಆಫ್ ದಾದನಟ್ಟಿ. ಅವ ಈ ಕೃಷ್ಣನ ಇದ್ರೊಳಗ ಅಲಗ್ ಇರ್ತಾವಲ್ರಿ, ಆ ಚಕ್ರದೊಳಗ ಅಲಗ್ 101 ಅಲಗ್ ಅಂತೇಳಿ ಅಂತಂದ್ಕಾರ ಅಂದವ್. ಅವ್ನ ಎಲ್ಲಾನು ಕ್ಲಿಯರ್ ಆಗಿ ಉಸುಲು ಬಿಡದಂಗ ಹೇಳ್ತಾನವ. ಆಮೇಲಿಂದ ಆ ಧೃತರಾಷ್ಟ್ರಗ್ 101 ಮಕ್ಕಳ್ರಿ, ಒಬ್ಬಾಕೆ ಹೆಣ್ಮಗಳು 100 ಮಂದಿ ಮಕ್ಕಳಲ್ಲ, ಎಲ್ಲಾರ ಹೆಸರುನು ಒಟ್ಟ ಬಿಡದಂಗ ಉಸುಲು ಬಿಡದಂಗ ಹೇಳ್ತಾನ್ರಿ. ಅವ್ ಈಗ್ಲೂ ಅದಾನ, ಅಷ್ಟು ಪರ್ಫೆಕ್ಟ್ ಅದಾನವ. ವಿದ್ವತ್ ಪೂರ್ಣ ವ್ಯಕ್ತಿಗಳದಾರಲ್ಲ, ಇದುವರೆಗೂ ಹೇಳಲಿಕ್ಕೆ ಅಸಾಧ್ಯ ಅಂತ ವ್ಯಕ್ತಿಗಳದಾರ್ರಿ. ಅದ ಚೆನ್ನಪ್ಪ ಬೆಂಗೇರಿ ಅವರ ಅರಿವೇ ಗುರು ಅನ್ನೋ ಮಾತು ಇಲ್ಲಿ ಸತ್ಯ. ನಿಜವಾಗ್ಲೂ ಅವ್ರೇನ್ ಶಾಲೆ ವಿಶ್ವವಿದ್ಯಾಲಯ ಏನೇನು ಇಲ್ಲ, ಎಲ್ಲೂ ಹೋಗ್ಲಿಲ್ಲ. ಅವರ ಅರಿವ ಅವರಿಗೆ ಗುರು ಆಗಿ ಅವರನ್ನ ಇಷ್ಟು ಉತ್ತಮ ಕಲಾವಿದರನ್ನಾಗಿ ಮಾಡುತ್ತೆ. ಈಗ ಅವ್ರೊಳಗ ಎಷ್ಟು ಮಂದಿಗೆ ಪದ್ಮಶ್ರೀ, ಪದ್ಮಭೂಷಣ, ಆಮೇಲೆ ಗೌರವ ಡಾಕ್ಟರೇಟ್ ಇದು ಕೂಡ ಸಿಕ್ಕದ. ಅದು ನಿಮ್ ಕಾಲದೊಳಗ ಅನಸ್ತದ. ಹೌದ್ರಿ. ಸುಕ್ರಜ್ಜಿ ಅದಾಳಲ್ರಿ, ಸುಕ್ರಿ ಬೊಮ್ಮಗೌಡ. ಕರಿಯಲೆ ಕಬ್ಬೆ ಕಲೆ ಕಂಡುಕಿ ಮಾಡೆ ಚಲದಲೆ ನೋಡಿದ್ರೆ ರಚೋ ಬಳೆ. ಆ ಅಮ್ಮ ರೆಕಾರ್ಡಿಂಗ್ ಬಂದ್ರ ಒಳಗಡೆ ಬಂದ್ ಕಾರ ದಾಟಿ ಧ್ವನಿ ತೆಗದ್ಲು ಅಂತಂದ್ರ ಹಾಲಕ್ಕಿ ಸಂಪ್ರದಾಯದ ಪದ ಏನ್ ಹಾಡ್ರಿ ಆ ಅಮ್ಮನು. ನಿಜವಾಗ್ಲು ಆ ಅಮ್ಮ ಹೇಳಿ ಒಂದ್ಸಲ ನನಗ, ಸಾಹೇಬ್ರ ನಾನು ಬೆಳತನಕ ರಾಮಾಯಣನ ಮಾಡ್ತೇನ್ರಿ ಅಂತ ಹೇಳಕ್ಕೆ. 3 ದಿವಸ ಗಟ್ಲೆನು ಕಂಟಿನ್ಯೂಸ್ ಆಗಿ ಮಾಡಂದ್ರ ಮಾಡ್ತೇನ್ರಿ ನಾನು. ಸೀತೆ ಜನಕರಾಜನ ಮಗಳಲ್ಲ ಅಂತ ಹೇಳಂತಂದ ಅದಕ್ಕ ಅಕಿದಾದಂತ ಒಂದು ಟ್ರೈಬಲ್ ಸಂಗೀತದೊಳಗ ಅವ್ರ ತಿಳುವಳಿಕೆ ಪ್ರಕಾರ ಆಕಿ ಕುಂತ್ಕೊಂಡ್ ಕಾರ ಹಂಗ ಕೇಳಿದೇರಿ ನಾನು. ಅದನ್ನ ನನಗ್ ಹುಚ್ಚಿಡಿತಿ. ಏನಪ್ಪಾ ಈ ಅಜ್ಜಿ ಹತ್ರ ಏನ್ ಜ್ಞಾನ ಅದ, ನಮಗ ಇಷ್ಟೆಲ್ಲಾ ಓದೇವ್, ನಾವು ಡಿಗ್ರಿ ಓದೇವಿ, ಏನು ವೇಸ್ಟ್ ಆದಿವಲ್ಲ ನಾವು ಅಂತ ಅನಿಸ್ಬಿಡ್ತಿ ನನಗ. ಖರೇನ. ಆಮೇಲಿಂದ ವೆಂಕಪ್ಪ ಅಂಬಾಜಿ ಸುಗ್ತೇಕರ್ ಬಾಗಲಕೋಟೆ ಅವ್ರ ಗೊಂದಲಿಗರ ಏನ್ ಆ ಗೊಂದಲಿಗರ ಆಟ ಆಡವ, ಏನ್ ಗೊಂದಲಿಗರ ಪದ ಹಾಡವ ಅಂತಂದ್ರ ಒಳಗ್ ಸ್ಟುಡಿಯೋದಾಗ ಬಂದ ಅವ ಗೊಂದಲಿಗರ ಸಾಂಬಾಳ ಹೊಡದ ಅಂತ ಹೇಳಂತಂದ್ರ ಏನ ಪ್ರತಿಧ್ವನಿ ಆಗುದು, ಸ್ಟುಡಿಯೋ ಪ್ರತಿಧ್ವನಿ ಆಗುದು. ಅದ್ರ ರುಚಿನೇ ಬೇರೆ ರೀ ಅದ್ರದ್ದು. ಎಷ್ಟು ಕರಿಯಲ್ಲಿ ನಿನ್ನ, ಎಷ್ಟು ಹೂವಗಳಲ್ಲಿ ನಿನ್ನ, ಕರನುಳ್ಳ ಕಾಸಿ ಅಕ್ಕ ಮಾದೇವಿ ನೀನು ಬಾ.
ಕರಿಯಲ್ಲಿ ನಿನ್ನ ಎಷ್ಟು ಹೊಗಳಲಿ ನಿನ್ನ ಕರಣ್ಣುಳ್ಳ ಕಾಸಿ ಅಕ್ಕ ಮಾದೇವಿ ನೀನು ಬಾರೆ ಅಕ್ಕ ಮದುವೆ ಮೊದಲಿನ ಊರ ಉಡತನಲ್ಲಿ ಸಣ್ಣಲಿನವರ ಕುಲದಲ್ಲಿ ಶಿವಭಕ್ತೇರ ಕುಡದಲ್ಲಿ ಶಿವಭಕ್ತೇರ ಹುಟ್ಟಿ ಬಂದಿ ದೊಡ್ಡ ಉದ್ಧಾರ ಅಕ್ಕ ಮಾದೇವಿ ನೀನು ಬಾರೆ. ಜನಪ ಬೆಂಗೇರಿಯವರ ಹಿಂಗ ನೀವು ಜನಪದವನ್ನ ಅರಿದು ಕುಡುದು ಅದನ್ನ ನೀವು ಕರಗತ ಮಾಡಿಕೊಂಡು ಜೊತೆಗೆ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲೇ ಜನಪದ ಕಲಾವಿದರನ್ನ ಹೆಕ್ಕಿ ತಂದು ಆಕಾಶವಾಣಿಯ ಜನಪದ ಕಲಾವಿದರ ಬಳಗವನ್ನ ಹೆಚ್ಚಿಸಿದ್ರಿ. ಇದ ಆಸಕ್ತಿ ನಿಮ್ದು ನಾಟಕದೊಳಗೂ ನಾವು ನೋಡಿದ್ವಿ. ಸಾಕಷ್ಟು ನಾಟಕಗಳನ್ನು ಮಾಡಿದ್ರಿ. ಸ್ಥಳೀಯವಾಗಿ 15 ನಿಮಿಷದಿಂದ ಹಿಡಿದು ಅರ್ಧ ಗಂಟೆ 1 ತಾಸು ರಾಷ್ಟ್ರೀಯ ನಾಟಕ. ಹೌದ್ರಿ, ಮಾಡೇನ್ರಿ. ಜೊತೆಗೆ ರೂಪಕವನ್ನು ಮಾಡಿ ಅದರಲ್ಲಿ ರಾಷ್ಟ್ರೀಯ ಪುರಸ್ಕಾರವನ್ನು ಕೂಡ ಪಡೆದಿರಿ. ಹೌದ್ರಿ. ದೂರ ತೀರದಿಂದ ತೇಲಿ ಬಂದ ಪಾರಿಜಾತ ಅಂತ ಹೇಳಿ ಒಂದು ಪಾರಿಜಾತದ ಮೇಲೆ ಒಂದು ರೂಪಕ ಮಾಡಿದ್ದೆ, ಡಾಕ್ಯುಮೆಂಟರಿ ರೂಪಕನ. ನನಗೇನ್ ಗೊತ್ತದ ಅಂತ ಹೇಳಂತಂದ್ ಕಾರಣ ನಾನು ಸುಮ್ಮನೆ ಮಾಡು ನಂಗಾರ ಅಂತ ಹೇಳಂತಂದ್ ನಾ ಏನ ಮಾಡಿದ್ರು ಆಸಕ್ತಿಯಿಂದ ಮಾಡ್ತಿದ್ದೆ ರೀ. ವಿತ್ ಡಿವೋಷನ್, ಶ್ರದ್ಧೆಯಿಂದ ಮಾಡೋದು. ಅದನ್ನ ಸುಮಾರು ಒಂದು 5-6 ಪಾರ್ಟಿವು ಆ ಹಾಡುಗಳನ್ನ ಡೈಲಾಗ್ ಗಳನ್ನ ಬೇರೆ ಬೇರೆ ಕಲೆ ಹಾಕಿದ್ಯಾ. ಕಲೆ ಹಾಕಿ ಕಾರ ನಾನು ನಾಟಕ ವಿಭಾಗ ನೋಡ್ತಿದ್ನಲ್ಲ, ಅವಾಗ ಕಾಂಪೇರಿಂಗ್ ಮಾಡುವಂತ ಒಳ್ಳೆ ವಾಯ್ಸ್ ಇದ್ದು 1-2 ವಾಯ್ಸ್ ಅವನು ತೊಗೊಂಡ್ ಕಾರ್ ಕಾಂಪೇರಿಂಗ್ ಮಾಡಿ ಕಾರ್ ಅದನ್ನ ಪ್ರೊಡ್ಯೂಸ್ ಮಾಡಿ ಕಾರ್ ಕಳಿಸಿದ್ಯಾ ರೀ. ಫಸ್ಟ್ ಪ್ರೈಸ್ ಹೊಡಿಬೇಕ್ರಿ ಅದ್ 2007 ನೋಡ್ರಿ. ನಿಷ್ಠೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ರ. ಆ ವರ್ಷ ಏನಾಯ್ತಂದ್ರ ಇಡೀ ಕರ್ನಾಟಕದೊಳಗನ ರೀ ಒಂದು ಬಂದಿದ್ದಿಲ್ಲ ಹೋಗ್ರಿ ಅವಾರ್ಡ್, ಒಂದ ಬಂದಿತ್ತು ನೋಡ್ರಿ. ಮತ್ತ ನನಗ್ ಬಹಳ ಖುಷಿ ಆಗಿಬಿಡ್ತದ. ಆಮೇಲೆ ಇನ್ನೊಂದ್ ಏನಾಯ್ತಂದ್ರಿ, ಜಾನಪದ ಸಂಗೀತದೊಳಗ ಕರ್ನಾಟಕಕ್ಕ ಧಾರವಾಡ ಸ್ಟೇಷನ್ಗೆ ಫಸ್ಟ್ ಪ್ರೈಜು ಅದುವರೆಗೂ ಒಮ್ಮೆ ಬಂದಿರ್ಲಿಲ್ರಿ. ನಮ್ಮ ಕೃಷ್ಣ ಪಾರಿಜಾತನ ಫಸ್ಟ್ ಪ್ರೈಸ್ ಬಂದದ್ದು ಇದೇ ಫಸ್ಟ್ ಟೈಮ್ ಬಂದದ್ದು ನೋಡ್ರಿ. ಈಗ ನಿವೃತ್ತರಾಗಿ 8 ವರ್ಷ ಆಗ್ಯದ ಅಂತ ಹೇಳ್ತೀರಿ ಬೆಂಗೇರಿ ಅವರ. ನೀವು ಇವತ್ತು ಹೋಗಿ ಬಹುಮಾನ ತಗೊಂಡು ಬಂದ ಖುಷಿ ನಿಮ್ಮ ಮುಖದೊಳಗ ನಿಮ್ಮ ಮಾತಿನೊಳಗ ನಮಗ್ ಗೊತ್ತಾಗ್ಲಿಕ್ಕೆ. ಅದ್ರೊಳಗೆ ಏನು ಡೌಟ್ ಇಲ್ಲ. ಅವತ್ತ ಆನಂದ್ ಶರ್ಮಾ ಅವ್ರಿ INB ಮಿನಿಸ್ಟರ್ ವೇದಿಕೆ ಮೇಲೆ ಬಂದಾಗ ನನಗ್ ಬಹಳ ಖುಷಿ ಆತ್ರಿ. ಬಾಳ ಅಂದ್ರೆ ಬಾಳ ಖುಷಿ ಆಗ್ಬಿಡ್ತಿ. ಏನಪ್ಪಾ, ನಾನು ಎಲ್ಲೋ ಒಂದ್ ಕಡೆಗೆ ಹಳ್ಳ್ಯಾಗ ದನ ಕಾಕೊಂತ ಇದ್ದ ಮನುಷ್ಯ ನಾನು. ಬ್ರದರ್ಸ್ ನಾವು 7 ಮಂದಿ ಎಲ್ಲಾರು ಅಗ್ರಿಕಲ್ಚರಿಸ್ಟ್ ಆದ್ರಿ, ಒಕ್ಕಲಿಗ್ಯಾರ ಆದ್ರ ನಾವೊಬ್ಬ ಹಂಗು ಹಿಂಗು ಅತ್ತ ಬಡದ್ ಇತ್ತ ಬಡದ್ ಮ್ಯಾಲ ಬಂದು ಅದು ಇಂತ ಒಂದು ಸುಸಂಸ್ಕೃತ ವಿದ್ಯಾಸಂಸ್ಥೆ ಒಳಗ ನಾ ಬನ್ನೆಲ್ಲ ಏನ್ ನಂದು ಲಕ್ ಅಂತ ಹೇಳಂತಂದ್ ಈಗಲೂ ನಾನು ಅದನ್ನ ನೆನಸ್ತೇನ್ರಿ. ಎಷ್ಟು ಕೃತಜ್ಞತಾ ಭಾವ. ನಾ ಸಾಯುವರ್ಗುನು ಇದನ್ನ ನಾ ಎಂದೂ ಮರಿದಿಲ್ರಿ. ಈಗಲೂ ನಾನು ಈ ಆಕಾಶವಾಣಿ ಎದುರುಗಡೆಗೆ ಹೋದ್ರ ನಾ ನಿಂತ ಕೈ ಮುಗಿದು ಮುಂದೆ ಹೋಗ್ತೀನಿ. ಯಾಕಂದ್ರೆ ನನ್ನ ಮನುಷ್ಯನ್ ಮಾಡಿದಂತ ಸಂಸ್ಥೆ ಇದು, ತಾಯಿ ಸಂಸ್ಥಾ. ಇದನ್ನ ಎಂದೆಂದೂ ಮರೆಯುದಿಲ್ರಿ. ಬಹಳ ಸಂತೋಷ ಬೆಂಗೇರಿ ಅವರ. ಈಗ ಇದರ ಜೊತೆಗೆ ನೀವು ಕೃಷಿ ರಂಗದೊಳಗೂ ಮಾಡಿದ್ದೆ ಅಂತ ಹೇಳಿದ್ರಿ. ಆಮೇಲೆ ಕರ್ನಾಟಕದ ಬೇರೆ ಬೇರೆ ಆಕಾಶವಾಣಿ ಒಳಗ ನಿಮ್ಮ ಸೇವೆಯನ್ನ ಸಲ್ಲಿಸಿದಿರಿ ನೀವು. ಆದ್ರೆ ಒಂದು ವಿಶೇಷ ನಿಮ್ಮೊಳಗ ನಾವು ಕಂಡದ್ದು ಅಂತಂದ್ರ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ಬಂದ್ರಿ. ಹೌದ್ರಿ. ಆದ್ರ ಈ ಗಂಡು ಭಾಷೆನ ಎಲ್ಲೂ ಬಿಟ್ಟಿಲ್ಲ ನೀವು. ಎಲ್ಲಿ ಅದು ಹೋಗ್ಲೇ ಇಲ್ರಿ. ಅದು ನಾನು ಹುಟ್ಟ ಬಂದ ಭಾಷಾ ರೀ ಅದು. ಅಲ್ಲ, ಇವತ್ತಿಗೂ ನಿಮ್ಮ ಭಾಷೆ ಒಳಗೆ ಏನೂ ವ್ಯತ್ಯಾಸ ಇಲ್ಲ. ನೀವು ಸಂದರ್ಶನ ಮಾಡುವಾಗ್ಲೂ ಇದ ಗ್ರಾಮ್ಯ ಶೈಲಿ, ನಮ್ಮ ಮನೆಯಲ್ಲಿ ಕೌಟುಂಬಿಕ ಕಾರ್ಯಕ್ರಮದೊಳಗೂ ಇದ ಶೈಲಿ. ಅಂದ್ರೆ ಇದು ಇಷ್ಟು ನಿಮ್ಮನ್ನ ಹಾಸುಹೊಕ್ಕಾಗಿ ಮಾಡಿದ. ಇದರ ಪ್ರೀತಿ ಹೆಂಗ್ ಉಳಿಸ್ಕೊಂಡಿರಿ? ಇದು ನಾನು ಹಳ್ಳ್ಯಾಗ ಬೆಳೆದ್ ಬಣ್ಣಲ್ರಿ. ಗದಿ ಪೂರ್ತಿ ಗ್ರಾಮ್ಯ ಭಾಷಾದೊಳಗನ ನಾನು ಹುಟ್ಟಂದಿನಿಂದನ ಬಂದಿದ್ರೆ ಅದಕ್ಕೆ ಕಾರಣನೂ ಐತಿ ಅಂತ ನನಗೆ ಏನ್ ಅನ್ಸದ ಅಂತಂದ್ರ, ನಾನು ಹುಟ್ಟಿದ್ದು ಬೆಳೆದದ್ದು ಪರಿಸರ ಏನೈತಲ್ಲ, ಆ ಪರಿಸರ ಸುತ್ತ ಏನದ ಅಂದ್ರ ಬಾಳ ದಪ್ಪಾಗಿ ಪೂರ್ತಿ ಗ್ರಾಮ್ಯನ ಐತ್ರಿ. ನನಗ ಅದು ಅಚ್ಚೊತ್ತಿ ಬಿಟ್ಟಿತ್ತ. ಅದ ನನಗ್ ಹುಟ್ಟಿದಿಂದ ಅದನ್ನ ಬದ್ಲಿ ಮಾಡ್ಬೇಕಂದ್ರ ಸಾಧ್ಯನ ಆಗ್ಲಿಲ್ರಿ ನನಗದು. ಇಂಥ ಅಪರೂಪದವ್ರು ಅಂದ್ರ ಡಾಕ್ಟರ್ ಸರ್ಜಾ ನಾಗಲೋಟಿ ಮಠ. ನಾಗಲೋಟಿ ಮಠರು ಅವರು ಎಂತ ಉನ್ನತ ಹುದ್ದೆಗೆ ಹೋದ್ರು ಈ ಭಾಷೆಯ ಸೊಗಡನ್ನ ಬಿಡ್ಲಿಲ್ಲ ಅವರು. ಹೌದು. ನಮ್ಮ ಆಕಾಶವಾಣಿಗೆ ಬಂದ್ರ ಅದನ್ನ ತಗೊಂಡು ಏನ್ ಮಾಡ್ತೀರಿ, ನಮ್ದು ಹುಟ್ಟ ಬಂದದ್ದಿದ್ ಇದನ್ ಬಿಟ್ರೆ ನಮ್ಗೆ ಏನೈತಿ, ಬರ್ರಿ ಬರ್ರಿ ಕುಂಡ್ರ ಬರ್ರಿ ಅಂತ ಹೇಳಂತ ಕಾರ್ಯಕ್ರಮ ಶುರು ಮಾಡ್ತಿದ್ರು ಅವರು. ಖರೆ. ಈಗ ಚೆನ್ನಪ್ಪ ಬೆಂಗೇರಿ ಅವರ, ನೀವು ಸುಮಾರು 37 ವರ್ಷಗಳ ಕಾಲ ಸೇವೆ ಮಾಡೀನಿ ಅಂದ್ರಿ. ಈಗ ಆಕಾಶವಾಣಿಗೆ 90ರ ಹುಟ್ಟು ಹಬ್ಬ. ನೀವು ಸೇರಿದಾಗ ಇಲ್ಲಿಯ ಒಂದು ಕೆಲಸದ ವೈಖರಿ, ಜನ ಬರುವುದು, ಕಲಾವಿದರನ್ನ ಧ್ವನಿ ಮುದ್ರಣ ಮಾಡ್ಕೊಳ್ಳೋದು, ಕಾರ್ಯಕ್ರಮ ಪ್ರಸ್ತುತ ಪಡಿಸೋದು ಯಾವ ತರ ಇತ್ತು? ಇದು ನಾನು ನೋಡ್ದಂಗ್ರಿ. ಬೆಂಗಳೂರಾಗ ನಾ ಫಸ್ಟ್ ಲೈಬ್ರರಿಯನ್ ಇದ್ನಲ್ಲ, ಅವಾಗ ಟೇಪ್ ಅಂತ ಹೇಳ್ರಿ, ಬರೇ 3 ಇಂಚಿಂದ ಅದ ಟೇಪ್ ರೀ. ಅದು ಅವಾಗ ಆಗ್ಲೇ ಅವು ಔಟ್ಡೇಟೆಡ್ ಆಗಿದ್ವು, ಬಟ್ ಮಷಿನ್ ಇದ್ವು ಇನ್ನು. ಆಮೇಲೆ 5 ಇಂಚಿನ ಟೇಪ್ ರೀ, ಬಿ ಟೇಪ್ ಅಂತಿದ್ರು. ಆಮೇಲೆ 5 ಇಂಚಿನ ಟೇಪ್ ರೀ, ಡಿ ಟೇಪ್ ಅಂತಿದ್ರು. ಆಮೇಲೆ 7 ಇಂಚಿನ ಟೇಪ್, ಈ ಟೇಪ್ ಅಂತಿದ್ರು. ಅದ್ರೊಳಗ ಅವನ್ನೆಲ್ಲಾನು ರೆಕಾರ್ಡ್ ಮಾಡ್ಕಾರ ಸೇವ್ ಮಾಡಿ ಇಡ್ತಿದ್ರು. ಇದೇನಾಯ್ತಂತಂದ್ರಿ, ಮುಂದ ಅಲ್ಲಿ ನಿಪ್ಪಾನ್ ಮಷಿನ್ ಅಂತಿದ್ರು, ಜಪಾನ್ ದೂರಿ ಅವು. ಆಮೇಲೆ ಬೆಲ್ ಮಷಿನ್ ಅಂತ ಬಂದ್ರಿ. ಬೆಲ್ ಮಷಿನ್ ಅಂತ ಬಂದು ಅವು ಏನಪ್ಪಾ ಅಂತಂದ್ರೆ
ಆದ್ರೆ ಎಡಗೈ ಬಲಗೈ ಪೂರ್ತಿ ನಾವು ಅವ್ನು ತಿರುಗಿಸ್ಕೊಂತ ಬಟನ್ ಆಪರೇಟ್ ಮಾಡಿಕಾರ ನಾವು ಪ್ರೊಡಕ್ಷನ್ ಮಾಡ್ತಿದ್ವಿ. ಬಟ್ ಅದ್ರಾಗ ಒಂದ್ ಮಜಾನ ಬೇರೆ ಐತ್ರಿ ಅದು. ಅದಾಯ್ತು, ಅದಾದ್ಮೇಲೆ ಹಿಂದಗಡೆ 1982 ಏಷಿಯಾಡ್ ಬಂತ್ರಿ. ಏಷಿಯಾಡ್ ಬಂದಾಗ ಏನಾಗ್ಬಿಡ್ತಿ, ಇವು ನಿಪ್ಪಾನ್ ಮಷೀನ್ ಆಮೇಲಿಂದ ಅವು ದೊಡ್ಡ ಓಬಿ ಮಷೀನ್ ಏನಿದ್ವು 4 ಮಂದಿ ಕೂಡಿ ಹೊರ್ತಿದ್ರಿ. ಅವ್ನ ಹೊತ್ಕೊಂಡ್ ಬರುದು ಅಂತಂದ್ರ ಹಾಕಿದ್ದಿಲ್ಲ. ಅವಾಗ ಏನಾಯ್ತಂತಂದ್ರ ಮೆಲ್ಟ್ರಾನ್ ಅಂತ ಹೇಳಂತಂದ್ರಿ, ಮಹಾರಾಷ್ಟ್ರ ಎಲೆಕ್ಟ್ರಾನಿಕ್ಸ್ ಇವು ಎಲೆಕ್ಟ್ರಾನಿಕ್ಸ್ ರೆಕಾರ್ಡಿಂಗ್ ಆಪ್ಸ್ ಇವು ಬಂದ್ರಿ, ಸಣ್ಣ ಸಣ್ಣ ಮಷೀನ್ಗಳು ಬಂದ್ರಿ. ಅವು ಅಂದ್ರೆ ಬಗಲಿಗೆ ಹಾಕೊಂಡ್ ಕಾರ್ ಹೋಗು ಬಂದ್ರಿ. ಅವು ಅದನ್ನ ನೋಡ್ಕಾರ ನಮಗೆ ಇದೇನ್ ಭಾರಿ ಆಯ್ತಿಲ್ಲ ಅಂತ ಹೇಳಂತಂದ್ ಕಾರ ನಾವು ಖುಷಿ ಪಡ್ತಿದ್ವಿ. ಮತ್ ರೆಕಾರ್ಡಿಂಗ್ ಕ್ವಾಲಿಟಿನೂ ಭಾರಿ ಇರ್ತಿತ್ರಿ. ಅದು ಫಸ್ಟ್ ಏಷಿಯಾಡ್ದಾಗ 1982 ಇಸ್ವಿ ಒಳಗ ಬೆಂಗಳೂರು ವಿಧಾನಸೌಧದೊಳಗ ನಡೀತಿರಿ. ಅದು ಆ ಟೈಮಿನೊಳಗ ಈ ಮಷೀನ್ ಗಳನ್ನ ಉಪಯೋಗ ಮಾಡಿದ್ರೆ ಅವಾಗ ಮೆಲ್ಟ್ರಾನ್ ಬಂದ್ರಿ. ನಮ್ಮ ಸ್ಟುಡಿಯೋಕ್ಕೂ ಮೆಲ್ಟ್ರಾನ್ ಇಂಟ್ರೊಡ್ಯೂಸ್ ಆಯ್ತ್ರಿ. ಅವಾಗ ದೊಡ್ಡ ಸೆಲ್ ಹಾಕಿ ಕಾರ ಓಡಿಸ್ತಿದ್ವಿ. ಅದ್ರ ಕ್ವಾಲಿಟಿನೂ ಚೆನ್ನಾಗಿತ್ತು. ಅವ್ನ ಬಗಲಿಗೆ ಹಾಕೊಂಡು ಹೋಗಿ ಕಾರ್ ರೆಕಾರ್ಡ್ ಮಾಡ್ತಿದ್ವಿ. ಒಂದ್ ಟೇಬಲ್ ಕುರ್ಚಿ ಇಟ್ಕೊಂಡ್ ಕಾರ್ ಮುಂದೆ ಎಲ್ಲಾ ಮಂದಿನ ನಿಂದಿರ್ಸ್ಕೊಂಡ್ ಅದಕ್ಕೆ ಮೈಕ್ ಇಟ್ಟು ಕಾರ ರೆಕಾರ್ಡ್ ಮಾಡ್ತಿದ್ವಿ. ಬೆಲ್ ಮಷೀನ್ ಅದಕ್ಕಿಂತ ಸುಧಾರಿಸಿದ್ ಬಂತು ಅಂತಂದ್ರ ಅದ್ರ ಆ ಕ್ವಾಲಿಟಿ ಇರ್ಲಿಲ್ರಿ, ನಿಪ್ಪಾನ್ ಕ್ವಾಲಿಟಿ. ಮೆಲ್ಟ್ರಾನ್ ಅಗದಿ ಒಳ್ಳೆ ಕ್ವಾಲಿಟಿ ಆತು. ಮುಂದೆ ಏನಾತ್ರಿ, ಆಮೇಲಿಂದ ಈ ರೆಕಾರ್ಡಿಂಗ್ ಏನ್ ಬರ್ತಿದ್ರಲ್ಲ ಸ್ಟುಡಿಯೋಕ್, ಅವಾಗ ಹೆಂಗಿತ್ರಿ, ಇದು ಧಾರವಾಡ ಸ್ಟೇಷನ್ ಹಳೆ ಸ್ಟುಡಿಯೋ. ಅವು 3 ಫೂಟಿನ ಗಾಡಿ ಏನ್ ಮಾಡಿದ್ರು ಎಷ್ಟು ಹೊಡ್ಕೊಂಡ್ರು ಸಹಿತ ಬಾಜು ಮನುಷ್ಯ ಕೇಳ್ತಿದ್ದಿಲ್ಲ, ಅಷ್ಟು ಗಟ್ಟಿದ್ರಿ ಅವು. ಅದ್ರೊಳಗ ರೆಕಾರ್ಡಿಂಗ್ ಮಾಡ್ತಿದ್ರು. ಬಟ್ ಅದಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಆಗಿಬಿಡ್ತ್ರಿ. ಏನ್ ವ್ಯತ್ಯಾಸ ಕಂಡ್ಕೊಂಡ್ರಿ? ಯಾಕಂದ್ರೆ ನೀವೀಗ ಕಂಪ್ಯೂಟರ್ ಕಾಲದೊಳಗೂ ರೆಕಾರ್ಡಿಂಗ್ ಮಾಡಿರಿ, ಈ ಕೆಲಸನೂ ಮಾಡಿರಿ. ಎರಡು ನಾವು ಟ್ರಾನ್ಸಿಷನ್ ದಾಗಿದ್ವಿ ನೋಡ್ರಿ. ನಾವು ಅದನ್ನು ಮಾಡೇವಿ, ಇದನ್ನು ಮಾಡೇವಿ. ಏನ್ರಿ ಎಲ್ಲಾ ಫಿಂಗರ್ ಟಿಪ್ಸ್ ನಾಗ ನಮಗೆ ಇದು ರೆಕಾರ್ಡಿಂಗ್ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಆಯ್ತು, ಸ್ವಲ್ಪ ಲೆವೆಲ್ ಕಡಿಮೆ ಆಯ್ತು. ಅದ್ರಾಗ ನಮ್ಗೆ ಅಷ್ಟು ಸರಳ ಗೊತ್ತಾಕಿರ್ಲಿಲ್ಲ. ಈಗ ಅಗ್ದಿ ಪರ್ಫೆಕ್ಟ್ ಆಗಿ ಗೊತ್ತಾಕತಿ. ಆಮೇಲೆ ಎಡಿಟಿಂಗ್ ಮಾಡೋ ಟೈಮ್ನಾಗ ಏನೈತಲ್ರಿ, ನಾವು ಎಷ್ಟ ಮೊದಲ ಅದನ್ನ ನಾವು ಅಡ್ಜಸ್ಟ್ ಮಾಡಿ ಇಟ್ರು ಸಹಿತ ಅದೊಂದೀಟ್ ಸೌಂಡ್ ಬಂದ ಬಿಡುದ್ರಿ. ಈಗಿಂದ ಏನೈತಲ್ಲ ಪರ್ಫೆಕ್ಟ್ ಆಗಿ ಅದನ್ನ ಜೂಮ್ ಮಾಡಿ ನೋಡ್ಕಾರ ಅದನ್ನ ತೆಗಿಬೇಕು, ಅದನ್ನ ಅಷ್ಟ ತೆಗಿಯಕ್ ಸಾಧ್ಯ ಐತಿ. ಅಗ್ದಿ ಪರ್ಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯದ ಈಗಿಂದನ್ನ. ಹಳೇದನ್ನ ಏನೈತಲ್ಲ ಇದ್ರಿ ಹಳಬ್ರು ಒಂದಿಷ್ಟು ಮಂದಿ ಅವ್ರನ್ನ ನೋಡಿ ಕಲ್ಕೊಂಡ್ವಿ ನಾವು. ಯಾಕಂದ್ರಿ ಮುಂಜಾನೆ 7 ಗಂಟೆಗೆ ಬಂದು ರಾತ್ರಿ 11 ಮಟ ಇರ್ತಿದ್ವಿ ನಾವು ನಾಟಕದ ಪ್ರೊಡಕ್ಷನ್ ಮಾಡ್ಬೇಕಾರ ಮಟ್ಟ. ಅಂದ್ರೆ ಅದ್ರ ಅಭಿರುಚಿ ಇತ್ರಿ ನಮ್ಗ. ಹಂಗ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳಷ್ಟು ಮುಂದುವರೆದ್ ಬಿಟ್ಟದ ಈಗ ಟೆಕ್ನಾಲಜಿ. ಹೌದೌದು. ಈಗ ಏನಂದ್ರ ಎಲ್ಲಿ ಕುತ್ಕೊಂಡು ನಾವು ರೇಡಿಯೋ ಕಾರ್ಯಕ್ರಮ ಕೇಳಬಹುದು, ನ್ಯೂಸ್ ಆನ್ ಏರ್ ಆಪ್ ಒಳಗೆ ಕೇಳಬಹುದು. ಏನಿತ್ತಂತಂದ್ರ ನಮ್ಮ ಊರಾಗ ನಾವು ಕನ್ನಡ ಶಾಲೆಗೆ ಇದ್ವಲ್ರಿ, ಗ್ರಾಮ ಪಂಚಾಯತಿ ಕಟ್ಟಿಗೆ ಅಲ್ಲಿ ಸ್ಪೀಕರ್ ಹಚ್ಚಿಕಾರ ನ್ಯೂಸ್ ಹಚ್ಚವ್ರ ಅವ್ರು 7:35 ನ್ಯೂಸ್. ಅದನ್ನ ಆ ಓಣಿಯಾಗಿನ ಮಂದಿ ಎಲ್ಲಾರು ಸುಮಾರು ಒಂದ್ 30-40 ಮಂದಿ ಕುಂತ್ಕಾರ ನ್ಯೂಸ್ ಕೇಳವ್ರು. ಇದ್ರದ್ದು ಅಭಿರುಚಿ ಜಾಸ್ತಿ ಆತ್ರಿ. ಇನ್ನೂವರೆಗೂ ಏನಾರ ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಮತ್ ಜಾನಪದ ಸಂಗೀತ ಜೀವಂತ ಐತಿ ಮತ್ತ ಇರ್ತೈತಿ ಅಂತ ಅನ್ನೋದಕ್ಕ ನಮ್ಮ ಆಕಾಶವಾಣಿ ಒಂದ ಬಹಳ ಉತ್ತಮವಾದ ಸತ್ಯವಾದ ಮಾತನ್ನ ಈಗ ಹೇಳಿದ್ರಿ. ನಾ ಹೇಳ್ತೇನೆ ನೋಡ್ರಿ, ಈಗ್ಲೂ ನಾನು 8 ವರ್ಷ ಆತಲ್ರಿ ರಿಟೈರ್ ಆಗಿ. ನಾನು ಅವ್ರಗ ತೆಲ್ದಿಂಬಿಲೆ ರೇಡಿಯೋ ಇಟ್ಕೊಂಡ್ ಕಾರ ನನ್ನ ಟೈಮ್ ಏನಾರ ಫೋಕ್ ಮ್ಯೂಸಿಕ್ ಟೈಮ್ ಬಂದ್ರ ಅವ್ರಗ ಅದನ್ನ ತಿರುತ್ತೇನೆ. ಅಲ್ಲೇ ನನಗೊಬ್ಬಗ ಕೇಳ್ಬೇಕು. ಆ ರೀತಿ ತಿರುವಿಕಾರ ಅದನ್ನ ಕೇಳ್ತೇನ್ರಿ. ಅದ್ರ ಅಭಿರುಚಿ ಇನ್ನೂವರೆಗೂ ಐತ್ರಿ. ಈಗ ಬೆಂಗೇರಿ ಅವರ, ನೀವು ಇಷ್ಟು 37 ವರ್ಷಗಳ ದೀರ್ಘಾವಧಿ ಸೇವೆ ಒಳಗ ಸಾಕಷ್ಟು ನೇರ ಕಾರ್ಯಕ್ರಮಗಳನ್ನು ನೀವು ನೋಡಿರಿ. ಅಂದ್ರೆ ಅವಾಗೆಲ್ಲ ಲೈವ್ ನಾಟಕಗಳೇ ಇರ್ತಿದ್ವು, ಧ್ವನಿ ಮುದ್ರಣ ಇರ್ತಿದ್ದಿಲ್ಲ, ಸಂಗೀತ ನೇರ ಪ್ರಸಾರದೊಳಗೆ ಇರ್ತಿತ್ತು, ಇವೆಲ್ಲ. ಅದರ ಒಂದು ರೋಚಕ ಅನುಭವ ಅದು ನಿಮ್ಗೆ ಒಂದೇ ಹೇಳ್ಬೇಕಂತಂದ್ರಿ, ಮಲ್ಲಿಕಾರ್ಜುನ್ ಮನ್ಸೂರ್ ಸಾಹೇಬ್ರು ಇಲ್ಲಿ ಮ್ಯೂಸಿಕ್ ಸ್ಟುಡಿಯೋದಾಗಿದ್ರು. ನಾನು ಡ್ಯೂಟಿ ಆಫೀಸರ್ ಆಗಿದ್ದೆ. ಅವಾಗ ಅವ್ರು ಬಂದ್ರು, ನಮಸ್ಕಾರ ಅಂತಂದ್ರು. ಈ ನಮಸ್ಕಾರ ಸರ್ ಅಂತ ಹೇಳ್ತಂದ್ ಗಪ್ನ ಸೀಟ್ ಬಿಟ್ಟು ಮ್ಯಾಲೆ ಎದ್ದ ಕಾರ ನಮಸ್ಕಾರ ಸರ್ ಅಂತಂದ್ ಅವ್ರನ್ನ ಕರ್ಕೊಂಡ್ ಬಂದು ಮ್ಯೂಸಿಕ್ ಸ್ಟುಡಿಯೋ ಕರ್ಕೊಂಡ್ ಬಂದೆ. ಒಂದು ಒಳಗ್ ಕುಂಡ್ರಿಸಿ ಆಮೇಲೆ ನಮಗ್ ಬಹಳ ಭಯ ಭಕ್ತಿರಿ ಅವಾಗ ಅವ್ರ ಬಗ್ಗೆ. ಯಾಕಂತಂದ್ರ ಬಸವರಾಜ್ ರಾಜ್ಗುರು ಅವರು, ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಗಂಗೂಬಾಯಿ ಹಾನಗಲ್ ಅವರು ಇನ್ನೂ ಬಹಳ ದೊಡ್ಡ ದೊಡ್ಡ ಟ್ಯಾಲೆಂಟೆಡ್ ಆರ್ಟಿಸ್ಟ್ ರೀ. ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟು ಇವರೆಲ್ಲಾ ಅಂತಂದ್ ಕೂಡ ನನಗೇನ್ ಬರುದ್ರಿ, ಒಳಗಡೆ ಸ್ಟುಡಿಯೋದಾಗ ಕರ್ಕೊಂಡ್ ಬಂದು ಕುಂಡ್ರಿಸಿ ನಮ್ಮ ಆರ್ಟಿಸ್ಟ್ಗಳನ್ನ ಎಲ್ಲಾರನು ಕರೆಕ್ಟ್ ಆಗಿ ಕುಂಡ್ರಿಸಿ ಈಚೆ ಕಡೆಗೆ ರೆಕಾರ್ಡಿಂಗ್ ಹಾಕುದು, ಆಚೆ ಕಡೆಗೆ ಅವ್ರು ಹಾಡೋದು. ಸರ್ ಇದು ನಿಮ್ಗೆ ಸಿಗ್ನಲ್ ಅಂತೂ ಗೊತ್ತದ, ಸ್ಟಾರ್ಟ್ ಮಾಡಿದ್ರೆ ಹೆಂಗ ನಾವು ಸಿಗ್ನಲ್ ಕೊಡ್ತೇವಿ, ಸ್ಟಾಪ್ ಮಾಡ್ಬೇಕಂತಂದ್ರೆ ಹೆಂಗ್ ಸಿಗ್ನಲ್ ಕೊಡ್ತೇವಿ, ನಾವ್ ಅದನ್ನ ಕೊಡುದು ಬೇಡ, ನೀವು ಟೈಮ್ ಸೀರ್ ಮುಗಿಸ್ತೀರಿ ಅಂತ ಹೇಳಿ ಅಂತಂದ್ ಕಾರ. ಬ್ಯಾಡ್ರಿಪಾ, ನನಗೆಲ್ಲ ಗೊತ್ತಾಕೈತಿ, ಅದು ನಂದು ವಾಚನು ಐತಿ, ಮತ್ ನಮಗ ಅದ್ ಏನಾಗ್ಬಿಟ್ಟೈತಿ ಅಂದ್ರೆ ಆಕಾಶವಾಣಿ ಟೈಮಿಂಗ್ ಸೆಟ್ ಆಗ್ಬಿಟ್ಟೈತಿ, ನಾವ್ ಅಷ್ಟಕ್ಕ ಮುಗಿಸ್ತೀವಿ ಅಂತಂದ್ರು. ಮತ್ ಅವ್ರು ಹಿಂಗ್ ಬಂದ್ರಲ್ರಿ, ನಾವು ಕೈ ಮಾಡ್ತೇವ ಅನ್ನೋದ್ರೊಳಗನ ಅವ್ರು ಮುಕ್ತಾಯಕ್ಕೆ ತಗೊಂಡ ಬಂದಿರ್ತಿದ್ರು. ಅಷ್ಟು ಪರ್ಫೆಕ್ಟ್ ಇದ್ರಿ. ಅಲ್ಲಿಂದ ಮುಂದೆ ಈ ಗಿಳಿವಿಂಡು ಕಾರ್ಯಕ್ರಮ ಏನದಾವ, ರೇಡಿಯೋ ಕಾಕ
ರೇಡಿಯೋ ಕಾಕ ನಾನು ಮಾಡೇನ್ರಿ, ಗಿಳ್ವಿಂಡು ಕಾರ್ಯಕ್ರಮ ಲೈವ್ ನಾನ ಮಾಡೇನ್ರಿ. ಎಲ್ಲಾ ಮಕ್ಕಳನ್ನ ಗೊಳೆ ಹಾಕುದು, ಅವರಲ್ಲಿ ಏನೇನ್ ಟ್ಯಾಲೆಂಟ್ ಅದ ಅನ್ನೋದನ್ನ ಮೊದಲು ಒಂದ್ ಈಟ್ ಹೊರಗಡೆ ಕುಂತು ನೀ ಏನ್ ಮಾಡ್ತೀಪ, ಇವ ಹುಡುಗ ಬಾಳ ಇದದಾನ, ಇವ ಒಂದ್ ನಾಟಕದ ಒಂದ್ ಡೈಲಾಗ್ ಹೇಳ್ತಾನ ನೋಡೋಣ, ಇವ ಒಂದ್ ಜನಪದ ಸಂಗೀತದ ಹಾಡ್ ಹಾಡ್ತಾನ ನೋಡೋಣ, ಈಕೆದಾಳಲ್ಲ ಈಕೆ ಒಂದ್ ಸಂಪ್ರದಾಯದ ಪದ ಹಾಡ್ತಾಳ ನೋಡಿ, ಬೀಸು ಕಲ್ಲಿನ ಪದ ಹಾಡ್ತಾಳ ನೋಡಿ, ಬಾ ಚಂದ ಹಾಡ್ತಾಳ ಅಂದ್ರೆ ಮೊದಲ ಪ್ರಿಪೇರ್ ಆಯ್ಕಾರ ಕುಂತ್ ಕೂಡ್ಲಿ ಅವು ಹುಡುಗರು ಅಷ್ಟೇ ಖುಷಿಯಿಂದ ಇರೋರಿ. ಆ ಹುಡುಗರು ಜೋಡಿ ನಾವು ಹುಡುಗರಾಗಿ ಏನ್ ಮಿಂಗಲ್ ಆಗಿ ಏನ್ ಮಾಡ್ತಿದ್ವಲ್ರಿ, ಅದ್ರ ಖುಷಿನೇ ಬೇರೆ ರೀ. ಆಮೇಲೆ ಇವು ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ರೀ, ಶ್ರೋತೃಗಳ ಕಾರ್ಯಕ್ರಮ ಹೊರಗೆ ಹೋಗಿ ಮಾಡಿದ್ವಲ್ರಿ ನಾವು. ಜನಪದ ಸಂಗೀತ ಪ್ರೋಗ್ರಾಮ್ ಒಂದ್ ಇದ್ರಾಗ ಮಾಡಿದ್ವಿ ನಾವು, ಜಮಖಂಡಿ ಒಳಗ BLD ಕಾಲೇಜ್ ಮೈದಾನದೊಳಗ ಮಾಡಿದ್ವಲ್ರಿ. ಏನ್ ಹುಚ್ಚದ್ ಮಂದಿ ಕೂಡಿದ್ರಿ ಅಂದ್ರಿ ಅಲ್ಲಿ. ಆಮೇಲಿಂದ ಈ ಗದಗ ಬೆಟಗೇರಿ ಒಳಗ ಒಂದ್ ಮಾಡಿದ್ವಿ, ಅಲ್ಲಿ ಡೊಳ್ಳಿನ ಕೈಪೆಟ್ಟು, ಏಕ್ತಾರಿ ಪದ ಮರೆಪ ದಾಸರನ್ ಕರ್ಸಿದ್ವಿ. ಗದಗ ಬೆಟಗೇರಿದ್ ಒಂದು ದೊಡ್ಡ ಆಟದ ಒಂದ್ 7-8 ಪಾರ್ಟಿ ಅದಾವ್ರಿ ಅಲ್ಲಿ. ಅದಾದ್ರದ ಮಾರುತಿ ಗರಡಿ ಸಂಘ ಅಂತ ಹೇಳಂತಂದ ನೆನಪೈತಿ ನೋಡ್ರಿ. ಇನ್ನು ಅದು ನೋಡ್ರಿ ಅಶೋಕ್ ಬಣ್ಣದ್ರಿ, PB ಬಣ್ಣದ ಅಂತ ಹೇಳ್ರಿ, ಅವ್ರ ಒಂದೊಂದ್ ಪಾರ್ಟಿ ರೀ ಅವು. ಆಮೇಲೆ ಇನ್ನೊಬ್ರು ಯಾರೋ ಮುಸ್ಲಿಂ ರೀ, ಅವ್ರು ಹಗಲು ರಾತ್ರಿ ಅದಕ್ಕ ಕುಂತ್ಕಾರ ತಮ್ಮ ಜೀವನ ಅದಕ್ಕೆ ಅರ್ಪಣೆ ಮಾಡಿದ್ರಿ. ಅವ್ರ ಹೆಸರು ನೆನಪಾರಿ ನಾನು. ಏನಾರ ಇದ್ರ ಅವ ಮುಂದಿರು ಮನುಷ್ಯ ಅವ. ಅಲ್ಲೇ ಸಾಹೇಬ್ರು ಬಂದಿದ್ರಿ, ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಸಾಹೇಬ್ರು ಬಂದಿದ್ರು. ಆ ಟೈಮ್ನಾಗ ಅವ್ರು ಸ್ಟೇಷನ್ ಡೈರೆಕ್ಟರ್ ಇದ್ರಿ. ಅವ್ರು ನಾವು ಒಂದ್ 3-4 ಸಲ ಅಡ್ಡಾಡಿ ಕಾರ ಅದನ್ನ ಎಂಜಾಯ್ ಮಾಡಿದ್ವಿ. ಮಂದಿ ವಿಪರೀತ ಮಂದಿ ಕೂಡಿಬಿಟ್ಟಿದ್ರಿ, ಜನಸಾಗರ. ಆಮೇಲಿಂದ ಒಮ್ಮೆ ಕಲಗಟ್ಟಿಗೆ ಮಾಡಿದೀವ್ರಿ. ಇವೆಲ್ಲ ಏನಂತಂದ್ರ ಅಚ್ಚಳಿ ಇದೆ ನಮ್ಮ ಮನಸ್ಸಿನಾಗ ಉಳಿದ್ಬಿಟ್ಟಾವ್ ನೋಡ್ರಿ. ಆಮೇಲಿಂದ ಒಮ್ಮೆ ಹಿರೇಪಡಸಲಿಗೆ ಒಳಗೊಮ್ಮೆ ಮಾಡಿದೀವ್ರಿ. ಚೆನ್ನಪ್ಪ ಬೆಂಗೇರಿ ಅವರ, ನೀವು ಬಹಳಷ್ಟು ಒಂದು 75% ಜನಪದಕ್ಕಾಗಿನೇ ನಿಮ್ಮ ವೃತ್ತಿ ಜೀವನವನ್ನ ಸಮರ್ಪಿಸಿರಿ. ಇನ್ನು ಉಳಿದದ್ದು ನಾಟಕಕ್ಕ, ಮತ್ತೆ ನೋಡಿದ್ರ ಶಾಸ್ತ್ರೀಯ ಸಂಗೀತ, ಕೃಷಿ ರಂಗ, ಇದಕ್ಕ. ನೀವು ನಂದನ, ಪರಿಮಳ, ಶೈಕ್ಷಣಿಕ ಪ್ರಸಾರ ಕೂಡ ನೀವು ಮಾಡ್ತಿದ್ರಿ. ಅವಾಗ ಎಲ್ಲರೂ ಹೆಚ್ಚಿನ ಇವತ್ತು ಏನು ವೃತ್ತಿ ಒಳಗಿದ್ದೀವಿ ನಾವೆಲ್ಲ ಅದಕ್ಕ ಭಾಗವಹಿಸಿವಿ, ನಂದನ ಪರಿಮಳ ಕಾರ್ಯಕ್ರಮ. ಹೌದ್ರಿ. ಈ ನಂದನ ಪರಿಮಳ ಅಂತ ಹೇಳುವಂತದ್ದು ಏನೈತಲ್ರಿ, ಒಳ್ಳೆ ಮಾಸ್ತರ್ಗಳನ್ನ ಹಿಡಿದ್ಕಾರ, ಒಳ್ಳೆ ಪರ್ಫೆಕ್ಟ್ ಮಾಸ್ತರ್ ಇರ್ಬೇಕು. ಅವ್ರು 1-3 ಹುಡುಗರು ಅಗದಿ ಒಳ್ಳೆ ಆಕ್ಟಿವ್ ಇರುವಂತ ಹುಡುಗರು ಇರ್ಬೇಕು. ಅಂದ್ರೆ ಅವನ್ನೆಲ್ಲ ಶಾಲ್ಯಾಗ ಹಚ್ಚಿ ಕೇಳಿಸ್ತಿದ್ರಲ್ಲ, ಆಕ್ಚುಯಲ್ ಶಾಲ್ಯಾಗಿನ ಹುಡುಗರಿಗೆ ಅದು ಅಭಿರುಚಿ ಹುಟ್ಟಬೇಕು. ಆ ರೀತಿಯಾಗಿರುವಂತಹ ಶಿಕ್ಷಕರನ್ನ ಹುಡುಕವ್ರು. ಅವ್ರನ್ನ ಹುಡುಕಿ ಹಳ್ಳಿಯಿಂದನೂ ತರವ್ರು, ಶಹರದಿಂದನೂ ತರವ್ರು. ಅವ್ರನ್ನೆಲ್ಲಾರನು ಬಿಟ್ಟು 4 ಸಲ ಅವ್ರ ಸ್ಕ್ರಿಪ್ಟ್ ನೋಡವ್ ನಾನಂತೂ. ಹಿಂಗೆಲ್ಲ ನಿಜವಾಗ್ಲೂ ಅದೇನೈತಲ್ರಿ, ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲ್ಗೆ ಅಂತ ಅಂತಂದು ಅವಾಗ ಅದ್ರದ್ದು ಒಂದು ದೊಡ್ಡ ಹಬ್ಬನ ರೀ ನಮಗದು. ಹೌದು ಅಲ್ಲ ಚೆನ್ನಪ್ಪ ಬೆಂಗೇರಿ ಅವರ, ಈಗ ಇಷ್ಟು ಸೇವೆಯನ್ನ ನೀವು ಮಾಡಿರಿ ಅಂದ್ರೆ ಇದೊಂದು ಸಾಂಸ್ಕೃತಿಕ ಸಂಸ್ಥೆ. ಇದು ಉಳಿದ ಕಚೇರಿಗಳ ಹಂಗ ಬರೀ ಕಡತ ವಿಲೇವಾರಿ ಕಚೇರಿ ಅಲ್ಲ. ಇಲ್ಲಿ ಪ್ರತಿನಿತ್ಯ ಕಲಿಯೋದು, ನಿತ್ಯ ವಿದ್ಯಾರ್ಥಿಗಳಾಗೋದು ನಾವು. ಆಮೇಲೆ ಪ್ರತಿನಿತ್ಯ ಹೊಸ ಜನ ಬರೋರು, ಹೊಸ ಜನರನ್ನ ಹುಡುಕುವುದೇ ನಮ್ಮ ಮೂಲಭೂತ ಕೆಲಸ. ತಮಗ ಇದು 37 ವರ್ಷ ಹೆಂಗ ಸಂತೃಪ್ತಿ ಸಮಾಧಾನ ತಂದು ಕೊಟ್ಟದ, ಅದ್ರ ಬಗ್ಗೆ ಒಂಚೂರು. ನಿಮಗ್ ಒಂದ ಮಾತ ಹೇಳ್ತೇನೆ ನಾನು ಕಾಡ್ ಮನುಷ್ಯ, ಹಳ್ಳಿ ಒಳಗಿದ್ದಾವ. ಪ್ರತಿ ಕ್ಷಣಾನು ಪ್ರತಿ ಮೂಮೆಂಟು ಏನೈತಲ್ಲ ನನ್ನ ವ್ಯಕ್ತಿ ಮಾಡಿದ್ದ ಆಕಾಶವಾಣಿ. ಯಾಕಂತಂದ್ರ ಒಬ್ಬ ಪ್ರಧಾನಿ, ಒಬ್ಬ ರಾಷ್ಟ್ರಪತಿ ರೆಕಾರ್ಡಿಂಗ್ ಅಂತಂದ್ ನಾವೇನ್ ಹೋಗಿದ್ವಲ್ಲ, ಅವ್ರ ಎದುರುಗಡೆ ಕುಂತ್ಕೊಂಡ್ ಕಾರ್ ನಾವ್ ಏನ್ ರೆಕಾರ್ಡಿಂಗ್ ಮಾಡುವಂತ ಅವಕಾಶ ಕೊಟ್ಟದ್ದು ನನ್ನ ಸಂಸ್ಥೆ. ಆಮೇಲಿಂದ ದಿನ ಹೊಂಟ್ರ ಏನ್ ಇವ್ರು ಟಾಕರ್ಸ್ ಬರ್ತಾರ, ಜಾನಪದ ಸಂಗೀತ ಕಲಾವಿದ್ರು ಹೇಳಿನೆಲ್ಲ, ದೊಡ್ಡ ಕಲಾವಿದ್ರ ಅವ್ರನ್ನೇನು ಮುಗ್ಧರ ಅಂತೇಳಂತಂದ್ಕಾರ ನಾವು ಅವ್ರ ದಾಡ್ರು ಅಂತ ಅನ್ನುವಂಗನ ಇಲ್ಲ. ನಮಕ್ಕಿಂತ 1000 ಪಟ್ಟು ದೊಡ್ಡವ್ರವ್ರು. ನಾ ಅವ್ರಲ್ಲಿ ಕಂಡ್ಕೊಂಡದ್ರಿ ಇದು. ಅವ್ರು ಎಲ್ಲಾರು ಒಂದೊಂದ ವಿಚಾರ ನನ್ನ ತಲೆಯಾಗ ತುಂಬಿ ನನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಕ್ಕ ಎಲ್ಲಾರು ಕಾರಣರಾದ್ರು ನೋಡ್ರಿ. ಪ್ಲಸ್ ಇನ್ನೊಂದ್ ಏನಂತಂದ್ರ ಇಲ್ಲಿ ಏನ್ ಕೆಲಸ ಮಾಡ್ತಾರ ನೋಡ್ರಿ, ಕೆಲಸ ಮಾಡೋರು ಒಬ್ಬೊಬ್ರು ಒಂದೊಂದ್ರೊಳಗ್ ಪರಿಣತರದಾರ್ರಿ. ಎಲ್ಲಾರು ಪರಿಣತರಿಲ್ಲ, ಎಲ್ಲಾರು ಏನಿಲ್ಲ ಕಳಪೆ ಅಂತಿಲ್ಲ. ಬಟ್ ಒಬ್ಬ ವ್ಯಕ್ತಿ ಒಂದ್ ಯಾವ್ದ್ರಾಗಾದ್ರೂ ಎಕ್ಸ್ಪರ್ಟ್ ಇರ್ತಾನೆ. ಅವ್ರು ಯಾವ್ದ್ರಾಗ ಎಕ್ಸ್ಪರ್ಟ್ ಅದಾರಲ್ಲ, ಆ ಎಕ್ಸ್ಪರ್ಟ್ ನಾನು ಬಳಸಿಕೊಂಡು ನನ್ನನ್ನ ನಾನು ಮನುಷ್ಯ ಆಗಿ ಮಾಡ್ಕೊಳ್ಳೋದಕ್ಕ ಪ್ರಯತ್ನ ಮಾಡೇನಿ. ಬಟ್ ಮನುಷ್ಯನ್ ಮಾಡೇತಿ, ಹಂಗಾಗಿ ಸಂತೃಪ್ತಿ ಸಮಾಧಾನ ಸಂತೃಪ್ತಿಯಿಂದ ಅದೇನ್ರಿ. ಮತ್ತೆ ಈ ನಿಮ್ಮ ದೀರ್ಘಾವಧಿ ಸೇವೆ ಒಳಗ ನಿಮ್ಮ ಮೇಲೆ ಪ್ರಭಾವ ಬೀರಿದಂತ ನಿಮ್ಮ ಹಿರಿಯ ಅಧಿಕಾರಿಗಳು ಯಾರು ನೆನಪಿಸ್ಕೊಳ್ಬಹುದಾ? ನನಗ ಫಸ್ಟ್ ಟೈಮ್ ರೀ ಆಕಾಶವಾಣಿ ಬೆಂಗಳೂರಾಗಿದ್ದಾಗ, ನಾ ಲೈಬ್ರರಿಯನ್ ಇದ್ದಾಗ ಡಾಕ್ಟರ್ ವಸಂತ್ ಕೌಲಿ ಅವ್ರು ಅಂತಿದ್ರಿ. ಅವ್ರ ಏನ್ ಮಾಡವ್ರ ಅಂತಂದ್ರ ಅವರು ನಾಟಕ ವಿಭಾಗ ನೋಡ್ತಿದ್ರು. ಅವ್ರ ಹತ್ರ ಹೋಗಾಕ ಎಲ್ಲಾರು ಹೆದರ್ತಿದ್ರಿ, ಬಹಳ ಭಯ. ನನಗೂ ಹೆದರಿಕೆನೇ ಐತ್ರಿ ಅವ್ರ ಹತ್ರ ಹೋಗಾಕ.
ಅವ್ರೇನ್ರಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದೊಳಗೆ ಎಕ್ಸ್ಪರ್ಟ್, ಕರ್ನಾಟಕ ಶಾಸ್ತ್ರೀಯ ಸಂಗೀತದೊಳಗೆ ಎಕ್ಸ್ಪರ್ಟ್, ಆಮೇಲಿಂದ ಇಂಗ್ಲಿಷ್ ಭಾಷೆಯೊಳಗ ಸಾಹಿತ್ಯದೊಳಗ, ಆಮೇಲೆ ನಾಟಕದೊಳಗ, ಆಮೇಲಿಂದ ಮರಾಠ ಭಾಷೆಯೊಳಗ, ಕನ್ನಡ ಭಾಷೆಯೊಳಗ, ಇಂಗ್ಲಿಷ್ ಭಾಷೆಯೊಳಗ, ಸಂಸ್ಕೃತದೊಳಗ ಅವ್ರು ಏನಂತಂದ್ರ ದೊಡ್ಡ ಮಹಾಪರ್ವತಾರಿ. ಅವ್ರು ಒಬ್ಬರು ನಿರ್ದೇಶಕರ ಜೋಡಿ ಹೋಗ್ಬೇಕಾದ್ರೂ ಸಹಿತ ಅವ್ರು ದಿನಾ ಪ್ರತಿ ಮೂಮೆಂಟು ಸಹಿತ ಅವರು ಕೋಟು ಶೂಟು ಬೂಟು ಟೈ ಹಾಕೊಂಡ ಬರೋವ್ರ ಆಫೀಸಿಗೆ. ಮತ್ತ ಅಷ್ಟೊಂದು ವಿದ್ವತ್ಪೂರ್ಣ ವ್ಯಕ್ತಿನೇ ಇದ್ರಿ ಅವ್ರು. ಅವ್ರ ಹತ್ರ ಹೋಗಾಕ ಹೆದ್ರ ಅವ್ರ ಮಂದಿ. ಒಂದು ದಿನ ನಾನು ಹಂಗ ಇದನ್ ಮಾಡೋ ಹೊತ್ನ್ಯಾಗ ಬಾರೋ ಇಲ್ಲೇ ಅಂದ್ರ ನನಗ ಹೆದರಿಕ್ ಬಂತು. ನನಗ ಏನ ಮಾಡ್ತಾರ ಇವ್ರು ನನ್ನ ಅಂತೇಳಿ ಅಂತಂದು ಅಂದ. ಆಮೇಲಿಂದ ಎಂದೆಡೆ ಯಾವ್ರನಿಂದ ಏನು ಅಂತ ಹೇಳಿ ಎಲ್ಲಾ ವಿಚಾರಿಸ್ಕೊಂಡು, ನಿನಗ ನಾಟಕ ವಿಭಾಗದಾಗ ಕೆಲಸ ಮಾಡಕ್ ಇಂಟ್ರೆಸ್ಟ್ ಐತಿನ ಅಂದ್ರ ಇಲ್ಲಿ ಬಿಡ್ರಿ ಅಂದೆ ನಾನು. ಯಾಕೋ ಅಂತಂದ್ರು, ನನಗ ಮತ್ತ ಲೈಬ್ರರಿ ಒಳಗಿರ್ತೇನಿ, ಇಲ್ಲಿ ಬಂದ್ರ ಅಲ್ಲಿ ಕೆಲಸ ಮಾಡೋರು ಯಾರ್ರಿ, ಮತ್ ನನಗೆ ಎಲ್ಲರಿಗೂ ಉತ್ತರ ಕೊಡಕ್ ಆಗುದಿಲ್ಲ ವಾಲ್ರಿ ಅಂದ್ರ. ಒಂದ್ ಹಿಂದಿ ಪಾಠದೊಳಗ ಭಾಗವಹಿಸಾಕ್ ಕೊಡ್ತೇನಿ ಮಾಡ್ತೀನ ಅಂದ್ರ ಮಾಡ್ತೇನ್ರಿ ಅಂದೆ. ಅವ್ರು ಇದ್ರೊಳಗ ನಾನು ಫಸ್ಟ್ ಟೈಮ್ ನನ್ನ ಆಕಾಶವಾಣಿ ಹಿಸ್ಟ್ರಿ ಒಳಗ ಹಿಂದಿ ಪಾಠದೊಳಗ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾ ಅವ್ರದೊಳಗೆ ಭಾಗವಹಿಸಿದೆ. ಆಮೇಲಿಂದ ನಾಟಕ ವಿಭಾಗದೊಳಗೆ ನನಗೆ ಪಾಠ ಮಾಡಕ್ ಅವಕಾಶ ಕೊಟ್ರು ಫಸ್ಟ್ ಅವರು. ಅದನ್ನ ಕೊಟ್ಟ ಮೇಲೆ ನನಗ ಅಟಟ ಅಭಿರುಚಿ. ನನಗೆ ಮೊದಲು ನಾ ಹೈಸ್ಕೂಲ್ನಿಂದನೂ ನಾಟಕ ಆಡ್ಕೊಂತ ಇದ್ದೆ ನಾನು. ಅದು ಅಭಿರುಚಿ ಬೆಳಿತಲ್ಲ, ಅದನ್ನ ರೆಕಾರ್ಡ್ ಮಾಡಿ ನೀನು ಬೆಂಗೇರಿ ಬಾಯ್. ನಾನು ಬೆಂಗೇರಿ ಅನ್ನೋದಕ್ಕಿಂತ ನಾನು ಟೇಪ್ ಲೈಬ್ರರಿ ನಿದ್ನಲ್ರಿ, ಟೇಪು ಸುಲ್ತಾನ ಬಾಯಿಲೆ ಅದನ್ನ ರೆಕಾರ್ಡ್ ಮಾಡೋದನ್ನಂತನ್ನವ್ರು. ಹಿಂಗಾಗಿ ನನ್ನ ಅವರ ನಡುವೆ ಬಹಳ ಬಾಂಧವ್ಯ ಬಂತ್ರಿ. ಆಮೇಲಿಂದ ನನಗ ಅಭಿರುಚಿ ಹುಟ್ಟಿಸ್ತವ್ರು. ನೀ ಹಂಗ ಅಲ್ಲೆಲ್ಲ ಕೊಂಡ್ರಬಾರ್ದು, ಏನಾರ ವರ್ಕ್ ಮಾಡಬೇಕು, ನಿನಗ ಅಭಿರುಚಿ ಐತಿ ಅಂತ ಹೇಳಂತನ್ಕ ನಾನು ಇನ್ವಾಲ್ವ್ ಮಾಡಿದವ್ರು ಡಾಕ್ಟರ್ ವಸಂತ್ ಕೌಲಿ ಅವ್ರಿ. ಆಮೇಲೆ ಹಿಂದಗಡೆ ನನಗೆ ಏನೈತಲ್ಲ ಇಡೀ ಕಾರ್ಯಕ್ರಮದ ಇದೇನೈತಲ್ಲ ಜನವ ಅವ್ರೆಲ್ಲಾರು ಮುಗಿಬಿದ್ದು ನನ್ನ ಕಾರ್ಯಕ್ರಮದೊಳಗೆ ತಗೊಂಡು ನನ್ನ ಪುನೀತರನ್ನಾಗಿ ಮಾಡ್ಯಾರ ನೋಡ್ರಿ. ಪುನೀತರನ್ ಮಾಡ್ಯಾರ ನಾನು. ಇಲ್ಲೇ ಒಬ್ರು ಕೃಷಿರಂಗದೊಳಗ ಇವ್ರಿದ್ರಿ, ಬಣಜ್ಜಿ ಎಸ್ ಬಣಜ್ಜಿ ಅಂತಿದ್ರಿ. ಆ ಮನುಷ್ಯ ಸ್ಕ್ರಿಪ್ಟ್ ಬೇಡ ಏನು ಬೇಡ ಕುಂತ ಅಂತ ಹೇಳಂತಂದ್ರ ಇದ ಟಾಕ್ ಸ್ಟುಡಿಯೋದೊಳಗನ ಧಾರವಾಡ ಆಕಾಶವಾಣಿ ಒಳಗ ನಾ ಲೈಬ್ರರಿನಿದ್ದಾಗ ಬಾಯಿಲ್ನಿ ಅಂತ ಹೇಳಂತಂದ್ ಕರ್ಕೊಂಡ್ ಬಂದ್ ಕಾರ ಪರ್ಟ್ಗಳು ಕೂಡ ನನ್ ಕುಂಡ್ರಿಸ್ತಿದ್ರು. ನಿಂದು ಹಳ್ಳಿ ರೈತರ ಭಾಷಾ ಐತಿ, ಅವ್ರು ಇಂಟರ್ವ್ಯೂ ಮಾಡಂತ ಹಚ್ತಿದ್ರು. ಅವ್ರಿದ್ದಾಗ ಕನಿಷ್ಠ ವಾರದಾಗ ಒಂದ್ 3-4 ಇಂಟರ್ವ್ಯೂ ಮಾಡ್ತಿದ್ದೆ ನಾನು. ಅದನ್ನು ನನ್ನ ಅವ್ರ ಕೃಷಿರಂಗದೊಳಗ ಅಭಿರುಚಿ ಹುಟ್ಟುದಕ್ಕೆ ನನ್ನ ತೊಡಗಿಸಿಕೊಂಡ್ರು ನೋಡ್ರಿ. ಒಬ್ಬೊಬ್ರು ಒಂದೊಂದ್ರೊಳಗ ನಾನು ತೊಡಗಿಸಿಕೊಂಡು ಮನುಷ್ಯನ್ ಮಾಡ್ಯಾರ ನೋಡ್ರಿ. ಬಹಳ ಖುಷಿ ಐತ್ರಿ ನನಗೆ. ನನ್ನ ತಾಯಿ ಸಂಸ್ಥಾದ ಬಗ್ಗೆ ನನಗೆ ಬಹಳ ಅಭಿಮಾನದ. ಬಹಳ ಸಂತೋಷ ಚೆನ್ನಪ್ಪ ಬೆಂಗೇರಿ ಅವ್ರ. ಕೇಳ್ತಾ ಕೂತ್ಕೊಂಡ್ರೆ ನಮ್ಗ ಗಡುವು ಮುಗ್ದದಾಗ ಗೊತ್ತಾಗೋದಿಲ್ಲ. ಬಹಳ ಸುಂದರವಾದ ಸವಿ ನೆನಪುಗಳನ್ನ, ಸವಿ ಗಳಿಗೆಗಳನ್ನ, ಅವಿಸ್ಮರಣೀಯ ಘಟನೆಗಳನ್ನ ಈ ಮೂಲಕ ನೀವು ನಮ್ ಜೊತೆಗೆ ಹಂಚಿಕೊಂಡಿರಿ. ಎಲ್ಲಕ್ಕಿಂತ ಮುಖ್ಯ ಅಂದ್ರ ಸೇರಿದ ಒಂದು ವೃತ್ತಿ ಒಳಗ ಸಂತೃಪ್ತಿಯನ್ನ ಕಂಡಿರಿ. ಸಂತೃಪ್ತಿ ಅದ, ಅದು ಮನುಷ್ಯನಿಗೆ ಬಹಳ ಮುಖ್ಯ. ನಾನ್ ಸುಮ್ನೆ ಕಾಟಾಚಾರಕ್ಕೆ ಒಂದು ಜೀವನೋಪಾಯಕ್ಕ ಒಂದು ವೃತ್ತಿ ಮಾಡಿ ನಿವೃತ್ತನಾಗಿನಿ ಅನ್ನೋ ಭಾವನೆ ನಿಮ್ಮೊಳಗಿಲ್ಲ. ಇವತ್ತು ಕೂಡ ಅಷ್ಟೇ ಒಂದು ಮನಸ್ಸು ತುಂಬಿ ಹೃದಯ ತುಂಬಿ ತಾಯಿ ಸಂಸ್ಥೆ ಅಂತ ಮಾತಾಡ್ಲಿಕತ್ತೀರಿ. ಬಹಳ ಸಂತೋಷ ಚೆನ್ನಪ್ಪ ಬೆಂಗೇರಿ ಅವರ. ಹಿಂಗ ನೀವು ದೇವ್ರು ನಿಮ್ಗ ಆಯುರಾರೋಗ್ಯವನ್ನ ಕೊಡ್ಲಿ, ಇದ ಖುಷಿ ಉತ್ಸಾಹ ಜೀವನ ಪರ್ಯಂತ ಇಡ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ನನ್ನ ಈಗ ಇಷ್ಟು ದಿವಸ ಆದ್ಮೇಲೂ ನನ್ನ ಕರಿಷ್ಕಾರ ನನಗೊಂದು ಈ ಅವಕಾಶ ಕೊಟ್ರಲ್ಲ, ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಬಹಳ ಚಿರುಣಿಯಾಗಿರ್ತೀನಿ ಅಂತ ಹೇಳ್ತಾ ನಮಸ್ಕಾರ ಮಾಡ್ತೇನ್ರಿ. ಇದುವರೆಗೂ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಚನ್ನಪ್ಪ ಬೆಂಗೇರಿ ಅವರೊಂದಿಗೆ ಆಪ್ತ ಮಾತು ಕೇಳಿದಿರಿ. ಮಾತನಾಡಿಸಿದವರು ಮಂಜುಳಾ ಪುರಾಣಿಕ್. ಸಂಕಲನ ರಾಖಿ ಹಾನಗಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ